ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ಏನಾಗಿತ್ತು? ಶ್ರೀ ಗುರುಭ್ಯೋ ನಮಃ. ಹಿಂದಿನ ಪಾಠದಲ್ಲಿ ಹೇಳುವಾಗ ಬೃಹನ್ ಪಾಂಡರವಾಸಃ ಸೋಮ ರಾಜನ್ ಇತಿ ಸ ನೋತ್ಥಸ್ಥೌ ತಂ ಪಾಣಿನಾಪೇಶಂ ಬೋಧಯಾಂಚಕಾರ ಸಹ ಉತ್ಥಸ್ಥೌ ಅಂತ ಉಪನಿಷತ್ತು ಮುಕ್ತಾಯವಾಗಿತ್ತು. ಏನು ಹೇಳಬೇಕಾಗ್ಯದ? ಬೇರೆ ಬೇರೆ ಪ್ರತಿಮೆಗಳಲ್ಲಿ ಇರುವ ಭಗವಂತನನ್ನು ಉಪಾಸನ ಮಾಡಿದರೂ ಕೂಡ ನಮ್ಮ ಹೃದಯದಲ್ಲಿರುವ ಭಗವಂತನ ಉಪಾಸನೆಯನ್ನು ಮಾಡಲೇಬೇಕು. ಸ್ವಹೃದಯಸ್ಥಿತ ಭಗವದ್ ಉಪಾಸನ ಅಂತನ್ನೋದು ಸ್ವಮೋಕ್ಷಂ ಪ್ರತಿ ಕಾರಣ, ನಮಗೆ ಮೋಕ್ಷಕ್ಕೆ ಕಾರಣ ಎನಿಸೇದ. ಉಳಿದ್ದು ಎಲ್ಲಿ ಬೇಕಾದಲ್ಲಿರಬಹುದು, ಸೂರ್ಯನಲ್ಲಿ, ಚಂದ್ರನಲ್ಲಿ, ಅಗ್ನಿಯಲ್ಲಿ, ಕನ್ನಡಿಯಲ್ಲಿ, ಬೇರೆ ಬೇರೆ ಎಲ್ಲ ಪದಾರ್ಥಗಳಲ್ಲೂ ಕೂಡ ಭಗವಂತನಿದ್ದೇ ಇದ್ದಾನೆ. ಅಲ್ಲಿ ಉಪಾಸನ ಮಾಡಲಿಕ್ಕೆ ಬರ್ತದೆ. ಆ ಪ್ರತಿಮಾ ಜಡದ್ದಿರಬಹುದು ಅಥವಾ ಚೇತನವಾದ ದೇವತಾ ಇರಬಹುದು. ಯಾವುದನ್ನು ಉಪಾಸನ ಮಾಡಿದರೂ ಕೂಡ ಮೋಕ್ಷ ಆಗೋದಿಲ್ಲ. ಬಿಂಬೋಪಾಸನೆ ಹೊರತುಪಡಿಸಿ ಮೋಕ್ಷ ಅನ್ನೋದಿಲ್ಲ. ಯಾಕೆ ಅಂದರೆ ಬಿಂಬನಿಗೂ ನಮಗೂ ವಿಶೇಷವಾದ ಸಂಬಂಧ ಇದೆ. ಬಿಂಬನಿಗೂ ನಮಗೇನದ ವಿಶೇಷವಾದ ಸಂಬಂಧ ಇದೆ. ಉಳಿದ ಪದಾರ್ಥಗಳಲ್ಲಿ ಇದ್ದ ಭಗವಂತನಿಗೂ ನಮಗೂ ಅಷ್ಟೊಂದು ವಿಶೇಷವಾದ ಸಂಬಂಧ ಇಲ್ಲ. ಸಂಬಂಧ ಇದೆ, ಸರ್ವನಿಯಾಮಕ, ಸರ್ವತ್ರ ಇದ್ದವನು ಅಂತನ್ನುವ ಸಾಮಾನ್ಯ ಸಂಬಂಧ ಇರುವುದಕ್ಕೂ ನನ್ನಲ್ಲಿ ಇದ್ದ ಭಗವಂತನಿಗೂ ನನಗೂ ಒಂದೇನು ವಿಶೇಷವಾದ ಅನುಬಂಧ, ಸ್ನೇಹ, ಪ್ರೇಮ, ಸಂಬಂಧಗಳಿವೆ. ಹಂಗೆ ಬೇರೆ ಕಡೆಗೆ ಇಲ್ಲ. ಆದ್ದರಿಂದ ನನ್ನ ಅಂತರ್ಗತನಾದ ನನ್ನ ಹೃದಯದಲ್ಲಿದ್ದ ಭಗವಂತನ ಉಪಾಸನೆಯನ್ನು ಮಾಡಲೇಬೇಕು. ಅದೇ ಮೋಕ್ಷ ಕಾರಣ ಅಂತ ಹಿಂದಿನ ಘಟ್ಟದಲ್ಲಿ ತಿಳಿದಿದ್ದೆವು. ಈಗ ಅದರ ಕೆಳಗಿದ್ದ ಭಾಷ್ಯ ಇದನ್ನು ಹೇಳೀನಿ. ಭಾಷ್ಯ ಒಂದ್ಸಲ ಸಾಮಾನ್ಯ ಹೇಳೀನಿ, ಇನ್ನೊಂದ್ಸಲ ಓದ್ಕೊಂಡು ಹೊರಟೀನಿ. ಸ್ವಹೃದಿಸ್ಥ ಭಗವದ್ರೂಪಸ್ಯ ಶಬ್ದ ಸಿಕ್ಕಿದೆಯಲ್ಲ, ನೋಡ್ಕೊಳ್ರಿ. ಸ್ವಹೃದಿಸ್ಥ ಭಗವದ್ರೂಪಸ್ಯ, ನಮ್ಮ ಹೃದಯದಲ್ಲಿರುವ ರೂಪಕ್ಕೆ ಸ್ವಸ್ಮಿನ್ ವಿಶೇಷ ಸಂಬಂಧ ಜ್ಞಾಪನಾರ್ಥಂ, ನನ್ನಲ್ಲಿ ವಿಶೇಷ ಸಂಬಂಧ ಇದೆ. ನನ್ನ ಹೃದಯದಲ್ಲಿದ್ದ ಭಗವಂತನಿಗೂ ನನಗೂ ಒಂದು ವಿಶೇಷ ಸಂಬಂಧ. ಇದನ್ನು ತಿಳಿಸುವುದಕ್ಕಾಗಿ ಬೃಹನ್ ಪಾಂಡರವಾಸ ಇತ್ಯಾದಿ ಆಮಂತ್ರಣಂ. ಆ ವಾಕ್ಯ ಯಾಕೆ ಹೊರಟದ ಉಪನಿಷತ್ನಲ್ಲಿ? ಹೇ ಉತ್ತಮವಾದ ಶುಕ್ಲಾಂಬರಧರನಾದವನೇ, ಸೋಮಾಂತರ್ಗತನಾದವನೇ, ಪ್ರಕಾಶಮಾನನಾದವನೇ ಅಂತ ಚಂದ್ರಾಂತರ್ಗತನಾದ ಭಗವಂತನನ್ನು ಸಂಬೋಧಿಸುವುದೇನಿದೆಯೋ, ಆಮಂತ್ರಿಸುವುದೇನಿದೆಯೋ, ಅದು ಮಲಗಿದ ವ್ಯಕ್ತಿಯಲ್ಲಿರುವ ಭಗವಂತನನ್ನು ಸಂಬೋಧಿಸುವ, ಆಮಂತ್ರಿಸುವ ಮಂತ್ರವಾಗಿ ಬಳಸಿದ್ದಾರೆ. ಅಲ್ರಿ, ಅದು ಅವ್ರಿಗೆ ಸಂಬಂಧಪಟ್ಟದ್ದು. ಇವ್ರಿಗೆ ಯಾಕೆ ಬಳಸ್ಯಾರ ಅಂತಂದ್ರೆ ಅದನ್ನು ತಿಳಿಸ್ಬೇಕಾಗಿದೆ ನಮಗೆ. ಏನು ತಿಳಿಸ್ಬೇಕಾಗಿದೆ? ಚಂದ್ರಾಂತರ್ಗತನಾದ ಭಗವಂತ, ನಿನ್ನಲ್ಲಿದ್ದ ಭಗವಂತ ಇಬ್ಬರೂ ಒಂದೇ ಆದರೂ ಆ ಭಗವಂತನಿಗೆ ನಿನ್ನ ಜೊತೆಗೆ ವಿಶೇಷ ಸಂಬಂಧ ಇಲ್ಲ. ವಿಶೇಷ ಸಂಬಂಧ ಇಲ್ಲ. ನೋಡು, ನಿನ್ನ ಅಂತರ್ಗತನಾದ ಭಗವಂತ, ಚಂದ್ರಾಂತರ್ಗತನಾದ ಭಗವಂತ ಅಭಿನ್ನರು. ಇವನಿಗೂ ಅವನಿಗೂ ಕೂದಲೆಳೆಯಷ್ಟು ವ್ಯತ್ಯಾಸ ಇಲ್ಲ, ಸರ್ವಸಾಮರ್ಥ್ಯೋಪೇತ. ಆದರೆ ನಿನ್ನಂತರ್ಗತನಾದ ಭಗವಂತನಿಗೆ ಮಾತ್ರ ನಿನ್ನ ಜೊತೆಗೆ ವಿಶೇಷ ಕಾಂಟ್ಯಾಕ್ಟ್, ಸಂಬಂಧ. ಅಲ್ಲಿದ್ದ ಭಗವಂತನಿಗೆ ಸಂಬಂಧವಿಲ್ಲ. ಅದು ಹೆಂಗೆ ತಿಳಿಬೇಕು ಅಂದರೆ, ಚಂದ್ರಾಂತರ್ಗತನಾದ ಭಗವಂತನನ್ನು ಆಮಂತ್ರಿಸುವಾಗ ಬೃಹನ್ ಪಾಂಡರವಾಸ ಸೋಮ ರಾಜ ಅಂತನ್ನುವ ಸಂಬೋಧನೆಗಳೇನಿವೆಯಲ್ಲ, ಅದೇ ಆಮಂತ್ರಣವನ್ನೇ ಮಲಗಿದ ವ್ಯಕ್ತಿಯಲ್ಲಿದ್ದ ಭಗವಂತನ ಕುರಿತು ಹೇಳಿ ಇವನನ್ನು ಎಬ್ಬಿಸು ಅಂತ ಪ್ರಾರ್ಥನೆ ಮಾಡ್ತೀವಿ. ಎಬ್ಬಿಸೋದಿಲ್ಲ. ಹಾಗಾಗಿ ಏನು ಮಾಡಬೇಕಾಯಿತು ಅಂದರೆ ಅವನನ್ನು ಮುಟ್ಟಿ ಎಬ್ಬಿಸಬೇಕಾಯಿತು ಅಲ್ರಿ. ಮತ್ತು ದೇವರಿಗೆ ಮುಟ್ಟಿ ಎಬ್ಬಿಸು ಅಂತ ಯಾಕಂದರೆ ಎಂಬುದಕ್ಕೆ ಕಾರಣವನ್ನು ಕೊಟ್ಟಿದ್ದೇನೆ. ಏನು ಕಾರಣವನ್ನು ಕೊಟ್ಟಿದ್ದೇನೆ? ಶಬ್ದ. ಅದೆಲ್ಲ ರಘುತ್ತಮ ಸ್ವಾಮಿಗಳವರೇ ಹೇಳಿದ್ದು. ಅಲ್ಲಿ ಮತ್ತು
ಬೇರೆ ಶಬ್ದಗಳಿಂದ ಹೇಳಿ ಮಾಡಬಹುದಾಗಿತ್ತಲ್ಲ ಅಂತಂದರೆ ಶಬ್ದಕ್ಕಿಂತಲೂ ಸ್ಪರ್ಶ ಪ್ರಬಲವಾದ್ದರಿಂದ ಪಂಚ ಜ್ಞಾನೇಂದ್ರಿಯಗಳಿಂದ ಗ್ರಹಿಸುವಂತಹ ಪಂಚ ತನ್ಮಾತ್ರೆಗಳಲ್ಲಿ ಶಬ್ದ ಆದ ಮೇಲೆ ಸ್ಪರ್ಶ, ಸ್ಪರ್ಶ ಆದಮೇಲೆ ರೂಪ, ಶಬ್ದ ಸ್ಪರ್ಶ ರೂಪ ರಸಗಂಧಗಳವ. ಅದರಲ್ಲಿ ಶಬ್ದ ಆದ ಮೇಲೆ ಅದಕ್ಕಿಂತ ಪ್ರಬಲವಾದದ್ದು ಸ್ಪರ್ಶ. ಯಾಕ? ಶಬ್ದಗ್ರಹಣ ಮಾಡುವಂತಹ ಇಂದ್ರಿಯ ದೇಹದ ಒಂದು ಭಾಗದಲ್ಲಿದೆ. ಸ್ಪರ್ಶವನ್ನು ಗ್ರಹಣ ಮಾಡುವ ಇಂದ್ರಿಯ ದೇಹದ ಸರ್ವಭಾಗದಲ್ಲಿ ವ್ಯಾಪಿಸಿದೆ. ಶಬ್ದಗ್ರಹಣ ಮಾಡುವ ಇಂದ್ರಿಯ ಕದಾಚಿತ್ ಉಪರತಗೊಳ್ಳುತ್ತದೆ. ಸ್ಪರ್ಶಗ್ರಹಣ ಮಾಡುವ ಇಂದ್ರಿಯ ಕದಾಚಿತ್ತೂ ಉಪರವಾಗುವುದಿಲ್ಲ. ಈ ಎಲ್ಲ ವಿಶೇಷಣಗಳನ್ನೂ ತಿಳಿಸಬೇಕಾದದ್ದರಿಂದಾಗಿ ಪಾಣಿಪೇಶಂ ಹಿಂಗೆ ಮುಟ್ಟೆ ಅಲಗಾಡಿಸಿ ಎಬ್ಬಿಸಿದರು. ಆಗ ಭಗವಂತ ಅತಃ ಪ್ರಬೋಧವಸ್ಮಾತ್ ಅಂತ ತಿಳ್ಕೊಂಡು ಅವನನ್ನು ಎಬ್ಬಿಸಿದ. ಅದಕ್ಕೆ ತಗೊಳ್ರಿ ನೋಡ್ರಿ ಮುಂದೆ. ತೇಭ್ಯೋ ನಾಮಭ್ಯೋಪಿ, ಆ ನಾಮಗಳಿಗಿಂತಲೂ ಅಸ್ಯ ಶರೀರೇ ವಿಶೇಷ ಸಂಬಂಧ, ಈ ಜೀವನಿಗೆ ಈ ಪರಮಾತ್ಮನಿಗೆ ಈ ಶರೀರದಲ್ಲಿ ವಿಶೇಷ ಸಂಬಂಧ ಇದೆ ಅಂತ ಇತ್ಯತಃ ತಿಳಿಸುವುದಕ್ಕಾಗಿ ಎಂಬ ಅಭಿಪ್ರಾಯದಿಂದ ಪಾಣಿಪೇಷಣೇನ ಜೀವಮುತ್ಥಾಪಯಾಮಾಸ ಭಗವಾನ್. ಆ ಕೈ ಹಿಡಿದು ಅಲುಗಾಡಿಸುವ ಮೂಲಕವಾಗಿ ಒಳಗಿದ್ದ ದೇವರು ಇವನನ್ನು ಎಬ್ಬಿಸಿದ್ದಾನೆ. ಹೊರಗಿದ್ದ ಅಜಾತಶತ್ರುರಾಜನು ಮಲಗಿದ ಯಾರೋ ಒಬ್ಬ ವ್ಯಕ್ತಿಯನ್ನ ಪಾಣಿಪೇಷೇಣ ಅಲುಗಾಡಿಸಿದ. ಅದಕ್ಕೆ ಒಳಗಿದ್ದ ದೇವರು ಇಲ್ಲ, ಇವನು ನನಗೆ ಎಬ್ಬಿಸಲು, ಈ ಜೀವನನ್ನು ಎಬ್ಬಿಸ್ಲಿಕ್ಕೆ ಆಮಂತ್ರಣ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಆಮಂತ್ರಣವನ್ನು ಕೊಟ್ಟ. ಈಗ ನೋಡ್ರಿ, ಮನೆಗೆ ಅತಿಥಿಗಳು ಬಂದಿರ್ತಾರೆ. ಮನೆಗೆ ಅತಿಥಿಗಳು ಬಂದಾಗ ನೀವು ಹೆಂಗೆ ಕರ್ಕೊಂಬರ್ತೀರ ಅವ್ರನ್ನ ನೋಡ್ಕೊಳ್ರಿ. ಆಮೇಲೆ ಕರ್ಕೊಂಬರ್ಬೇಕು ಅವ್ರನ್ನ. ಮೊದಲು ಬರ್ರಿ ಅಂತೀರಿ. ಭಾಳ ಪ್ರೇಮ ಇತ್ತು ಅಂದ್ರೆ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಬರ್ತೀರಿ. ಹೌದೋ ಇಲ್ಲೋ? ಈಗ ಸ್ವಾಮಿಗಳು ಬಂದಾಗ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಬಂದಿರ್ತಾರೆ. ಅಂದ್ರೆ ಎಲ್ಲಾರನ್ನೂ ಹಂಗೆ ಹಿಡ್ಕೊಳಿಕ್ಕೆ ಹೋಗ್ಬೇಡ್ರಿ. ಮತ್ತು ಕೈನ ಸುಮ್ಮ ಅಷ್ಟ ತಿಳ್ಕೊಂಡಿರ್ರಿ. ನಮ್ಮ ಸ್ವಾಮಿಗಳು ರಘುಪ್ರಿಯ ತೀರ್ಥರ ಕಾಲಕ್ಕೆ ಹಂಗಿರ್ತಿತ್ತು. ಅವರು ಬಂದರು ಅಂದರೆ ಎಲ್ಲರೂ ಪಾಪ ಕೈ ಹಿಡ್ಕೊಂಡು ಕರ್ಕೊಂಬರ್ತೀವಿ ನಮ್ಮ ಸ್ವಾಮಿಗಳು ಬೇಕು ಅಂತ ಚಾಷ್ಟಿ ಮಾಡಬೇಕು. 1-2-3 ಸರ್ತಿ ಅವ್ರ ಮನೆಗೆ ಬಂದು ಅಭ್ಯಾಸ ಆಗಿತ್ತು. ಏನೋ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಲ್ಲ ಅಂತ ಅನ್ಬೇಕು, ಚಾಷ್ಟಿ ಮಾಡಬೇಕು ಸ್ವಾಮಿಗಳು. ಹಂಗೆ ಆ ಶಬ್ದದಿಂದ ಆಮಂತ್ರಣ ಕೊಡುವುದರ ಜೊತೆಗೆ ಕೈ ಹಿಡಿದುಕೊಂಡು ಕರೆದುಕೊಂಡು ಬರುವುದು ಒಂದು ಆಮಂತ್ರಣ ಅದ. ಹಂಗೆ ಭಗವಂತನನ್ನು ಶಬ್ದದಿಂದ ಎಬ್ಬಿಸುವುದರ ಜೊತೆಗೆ ಕೈ ಹಿಡಿದು ಕರೆದುಕೊಂಡು ಬಂದು ಆಮಂತ್ರಣವನ್ನು ಮಾಡ್ತಾ ಇದ್ದಾನೆ. ಆ ಆಮಂತ್ರಣದಲ್ಲಿ ತಿಳಿಸಿದ್ರು ಪಾಣಿಪೇಷಣೇನ, ಸ್ವಾಮಿ ನೀ ಮತ್ತೆ ಎಬ್ಬಿಸಿ ಜೀವನ ಅಂತ ತಿಳ್ಕೊಂಡು. ಅಂದರೆ ಎಂಥ ಸುಂದರ ಘಟ್ಟ ಅದ ಅಂದ್ರೆ, ಅವ ದೇವರು ಇವತ್ತೊಂದು ದಿವಸ ಏಳಲಿ ಅಂತ ಸಂಕಲ್ಪ ಮಾಡ್ಬೇಕ್ರಿ. ಅವ ಇಚ್ಛಾ ಮಾಡ್ಬೇಕವ, ಇವ ಏಳಿ ಇವತ್ತೊಂದು ದಿವಸ ಹೇಳಿ ಪಾಪಿವ ಅಂತ ಅನ್ಬೇಕು. ಅಂದ್ರೆ ಎದ್ದು ಕೂತಿರ್ತೀವಿ ಪಾಠಕ್ಕೆ. ಇಲ್ಲ ಇವ ಪಾಠ ಮುಗಿದ ಮೇಲೆ ಹೇಳಿ ಅಂತ ಸಂಕಲ್ಪ ಮಾಡಿದ್ರೆ ಕೆಲವರು ಇನ್ನೂ ಮಲ್ಕೊಂಡಿರ್ತಾರೆ. ಹಂಗೆ ಅದಕ್ಕೆ ಸ್ವಹೃದಯಸ್ಥಿತ ಭಗವದ್ರೂಪಸ್ಯ ಸ್ವಸ್ಮಿನ್ ವಿಶೇಷ ಸಂಬಂಧ ಜ್ಞಾಪನಾರ್ಥಂ ಬೃಹನ್ ಪಾಂಡರವಾಸ ಇತ್ಯಾದಿ ಆಮಂತ್ರಣಂ ತೇಭ್ಯೋ ನಾಮಭ್ಯೋಪಿ ಅಸ್ಯ ಶರೀರೇ ವಿಶೇಷ ಸಂಬಂಧ ಇತ್ಯತಃ ಪಾಣಿಪೇಷಣೇನ ಜೀವಮುತ್ಥಾಪಯಾಮಾಸ ಭಗವಾನ್. ಇನ್ನು ಕೊನೆ ಸ್ಟೇಟ್ಮೆಂಟ್ ಶ್ರೀಮದಾಚಾರ್ಯದು. ಯೇಷಾಂ ಬಹಿರುಪಾಸನೇನ ಮೋಕ್ಷಃ ತೇಷಾಮಪಿ ಹೃದ್ಯುಪಾಸನಂ ಕಿಂಚಿತ್ ಕರ್ತವ್ಯಮೇವ. ಇದು ಬಹಳ ಮಹತ್ವದ. ಯೇಷಾಂ ಬಹಿರುಪಾಸನೇನ ಉಪಾಸನೇನ ಮೋಕ್ಷಃ, ಯಾರಿಗೆ ಬಹಿರುಪಾಸನೆಯಿಂದ ಮೋಕ್ಷ ಅಂತ ಹೇಳಲಾಗೇದೋ ತೇಷಾಮಪಿ ಅವರೂ ಕೂಡ ಹೃದ್ಯುಪಾಸನಂ ಕಿಂಚಿತ್ ಕರ್ತವ್ಯಮೇವ, ಅವರೂ ಹೃದಯದಲ್ಲಿದ್ದ ಭಗವದ್ ಉಪಾಸನೆಯನ್ನು ಮಾಡಲೇಬೇಕು. ಸ್ವಲ್ಪವಾದರೂ ಹೃದಯಗತ ಭಗವದ್ ರೂಪದ ಉಪಾಸನ ಮಾಡಲೇಬೇಕು. ಈ ಮಾತು ಯಾಕೆ ಬಂತು? ಮೊನ್ನೆ ಹೇಳಿದ್ದೆ ಭಾಷ್ಯದಲ್ಲಿ ಹೇಳುವಾಗ, ಕೇಶಾಂಚಿತ್ ಸರ್ವಗತತ್ವೇನ ಕೇಶಾಂಚಿತ್ ಹೃದಯೇ ಹರಿಹಿ ಕೇಶಾಂಚಿತ್ ಬಹಿರೇವಾಸವು ಉಪಾಸ್ಯ ಪುರುಷೋತ್ತಮ ಅಂತ ಹೇಳಿದ್ದೆ ನಾನು. ಕೆಲವರು ಸರ್ವಗತನಾದ ಭಗವದ್ ಉಪಾಸನ ಮಾಡ್ತಾರೆ, ಕೆಲವರು ಹೃದಯದಲ್ಲಿದ್ದ ಭಗವದ್ ರೂಪದ ಉಪಾಸನ ಮಾಡ್ತಾರೆ, ಇನ್ನು ಕೆಲವರು ಬಹಿರೇ ಉಪಾಸ್ಯ ಹೊರಗಡೆ ಇದ್ದ ಪ್ರತಿಮಾದಿಗಳಲ್ಲಿ ಮಾತ್ರ ಉಪಾಸನ ಮಾಡ್ತಿರ್ತಾರೆ. ಮತ್ತು ಉಪಾಸನ ಮಾಡುವುದಕ್ಕೆ ಹೊರಗೆ ಎಲ್ಲ ಕಡೆಗೆ ಅಂತ ಹಿಂಗಿದ್ದಾಗ ಬರೀ ಹೃದಯದಲ್ಲಿ ಅಂತ ಹೆಂಗಂತೀರಿ ಅಂದ್ರೆ ಹಂಗಲ್ಲ. ಹೊರಗಡೆಗೆ ಉಪಾಸನ ಮಾಡಿದರೂ ಹೃದಯದಲ್ಲಿರುವ ಭಗವದ್ ರೂಪದ ಉಪಾಸನ ಬಿಡುಕೂಡುದು, ಮಾಡಲೇಬೇಕು. ಅಲ್ಲಿಗೆ ಬರೋದಿಲ್ಲ, ಅವಶ್ಯವಾಗಿ ಮಾಡಬೇಕು. ಮತ್ತು ಏಕಾದಶಿ ದಿವಸ ಉಪವಾಸ ಇರ್ತದೆ. ಅದಕ್ಕೆ ಅವತ್ತಿನ ದಿವಸ ನಾವು ತೀರ್ಥ 3 ಸರ್ತಿ ತೊಗೊಂಡ್ರಂಗಿಲ್ಲ, ಗಂಧ ಅಂಗಾರಕ್ಷಂತಿನ ಹಚ್ಕೊಂಡ್ರಂಗಿಲ್ಲ ಅಂತ ಇಟ್ಕೊಂಡು ವಿಷ್ಣು ಪಂಚಕ ಉಪವಾಸ ಹುಣ್ಣಿಮೆ ದಿವಸ ಮಾಡಿರ್ತಾನೆ ರೀ ಅವ. ಮತ್ತು ನಾವು ವಿಷ್ಣು ಪಂಚಕ ಉಪವಾಸ ಮಾಡಿಬಿಟ್ಟಿನಿ ಏಕಾದಶಿ ಹಂಗೆ ಅಂತ ತಿಳ್ಕೊಂಡು ಹೇಳಿಬಿಟ್ರೆ ಅದಕ್ಕೆ ಸ್ವಲ್ಪ ಮತ್ತು ಅಂಗಾರಾಕ್ಷಂತಿ ಹಚ್ಕೋಬೇಕಾಗ್ತದೆ. ಅವತ್ತಿನ ದಿವಸ ತೀರ್ಥ ತೊಗೋಬೇಕಾಗ್ತದೆ 3 ಸರ್ತಿ. ಅದಕ್ಕೆ ಹೆಂಗೋ ಅದು ಇದ್ದದ್ದೇ
ಇದು ಅದು ಉಪವಾಸ ಸಮಾನವಾಗಿದ್ದರೂ ಗಂಧಾಕ್ಷತಾಧಾರಣ ಅಂತ ಅನ್ನೋದು ಹೆಂಗೋ ಹಂಗಿದು ಬಹಿರುಪಾಸನೇನ ಮೋಕ್ಷ ಅಂತಿದ್ದವರಿಗೂ ಕೂಡ ಹೃದಯಕಿಂಚಿತ್ ಉಪಾಸನ ಅಂತ ಅನ್ನೋದು ಮಾಡಲೇಬೇಕು. ಆಚಾರ್ಯ ವಾಕ್ಯ ಹೆಂಗದ, ಯೇಷಾಂ ಬಹಿರುಪಾಸನೇನ ಮೋಕ್ಷ. ಒಪ್ಪುಗೋತಾರ ಪಕ್ಷವನ್ನು ಗಮನಿಸ್ಬೇಕು ಎಲ್ಲರೂ. ಏನಂತ ತಿಳ್ಕೊಂಡು ಬಹಿರುಪಾಸನೆಯಿಂದ ಮೋಕ್ಷ ಇಲ್ಲ ಅಂತಿಲ್ಲ, ಬಹಿರುಪಾಸನೆಯಿಂದ ಮೋಕ್ಷ ಅದ ಅಂತ ಒಪ್ಪಿಕೊಂಡ್ರು ಅವರೂ ಕಿಂಚಿತ್ ಹೃದಯೋಪಾಸನೆ ಮಾಡಲೇಬೇಕು, ಹೃದಯಗತ ಭಗವದ್ ರೂಪದ ಉಪಾಸನ ಮಾಡಲೇಬೇಕು. ಅಂದ್ರೆ ಕೆಲವರು ಹೆಂಗಿರ್ತಾರೆ ಅಂತಂದರೆ ರಾಮಕೃಷ್ಣಾದಿ ಅವತಾರ ರೂಪಗಳನ್ನು ಕಾಣ್ತಾರಪ್ಪ, ಅವ್ರಿಗೆ ಅದ ಸಾಧನ. ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ 10,000 ವರ್ಷಗಳ ಕಾಲ ಬದುಕಿರ್ತಾರೆ. ಅಷ್ಟು ದೀರ್ಘಕಾಲ ರಾಮನನ್ನು ನೋಡಿ 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 ಉಪಾಸನ ಮಾಡಿ ಅವರಿಗೆ ಮೋಕ್ಷ ಸಿದ್ಧ ಆಗಿರ್ತದೆ. ಆದರೂ ತನ್ನಲ್ಲಿರುವಂತಹ ಭಗವಂತನ ಉಪಾಸನ ಮಾಡಲೇಬೇಕು. ಮಲ್ರಿ ಸಿದ್ಧ ಅಂದರೆ ಮತ್ತೆ ಯಾಕೆ ಮಾಡಬೇಕು ಅಂದರೆ ಶಾಸ್ತ್ರ ನಿಯಮ ಅಂತಂತಾರೆ ಶ್ರೀಮದಾಚಾರ್ಯರು. ಯಾಕಪ್ಪ ಅಂದರೆ ರಾಮರೂಪಕ್ಕಿಂತಲೂ, ಯದ್ಯಪಿ ರಾಮರೂಪ ದರ್ಶನದಿಂದ ನಿನಗೆ ಮೋಕ್ಷ ಆಗ್ತದೆ ಇಲ್ಲ ಅಂತಲ್ಲ, ರಾಮರೂಪಕ್ಕಿಂತಲೂ ಬಿಂಬರೂಪ ಅಂಬೋದು ನಿನಗೆ ಹೆಚ್ಚು ಸಂಬಂಧಪಟ್ಟದ್ದು. ಅದು ಹೆಂಗೆ ಅಂತ ಮುಂದಿನ 3 ಘಟ್ಟಗಳಲ್ಲಿ ಹೇಳಿದ್ದೀವಿ. ಹೆಚ್ಚು ಸಂಬಂಧ ಹೆಂಗಿರ್ತದೆ ಅಂತ ತಿಳ್ಕೊಂಡು ಹೇಳಿದ್ದೀವಿ. ಅದಕ್ಕೆ ಹೃದಯೋಪಾಸನ ಕಿಂಚಿತ್ ಕರ್ತವ್ಯಮೇವ. ಸರಿ, ಮುಂದೆ ನೋಡ್ರಿ ಈಗ. ಸಹೋವಾಚ ಅಜಾತಶತ್ರು ಏನಂತಾರೆ? ಹೌದು, ಈಗ ನಾ ಪ್ರಶ್ನೆ ಮಾಡ್ತೀನಿ. ಏನಕ್ಕೆ ಮಾಡ್ತೀನಿ ಅಂದರೆ, ನನ್ನ ಹೃದಯದಲ್ಲಿ ಇದ್ದ ಭಗವಂತನಿಗೂ, ಅಂದರೆ ಬಿಂಬನಾಮಕ ಭಗವಂತ ಅಥವಾ ನನ್ನ ಹೃದಯದಲ್ಲಿದ್ದ ಭಗವಂತನಿಗೂ ನನಗೂ ವಿಶೇಷವಾದ ಸಂಬಂಧ ಇದೆ ಅಂತ ಬಾಯಿ ಮಾತಿನ ಹೇಳಬೇಡ್ರಿ, ತೋರಿಸಿಕೊಡ್ರಿ ನನಗೆ. ದೃಷ್ಟಾಂತದ ಮೂಲಕ ಹೇಳ್ರಿ ಅಥವಾ ಶಾಸ್ತ್ರದ ಪ್ರಮೇಯ ಮೂಲಕ ಹೇಳ್ರಿ ನನಗೆ. ನೋಡಪ್ಪ, ಹಿಂಗಿದ್ದದರಿಂದಾಗಿ ಭಗವಂತನಿಗೂ ನಿನಗೂ ವಿಶೇಷ ಸಂಬಂಧ ಇದೆ ಅಂತ ತಿಳ್ಕೊ. ಹೌದಾ? ಹೇಳ್ರಿ, ಏನು ಕಾರ್ಯ ಇದೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಅವಸ್ಥಾತ್ರಯಗಳು. ಸೂಕ್ಷ್ಮದ ಗಮನಶ್ರೀ, ಭಾಳ ಚಂದದ ವಿಷಯ. ಅವಸ್ಥಾತ್ರಯಗಳು ಏನು? ಅವಸ್ಥಾತ್ರಯಗಳು ಸುಷುಪ್ತ್ಯವಸ್ಥಾ, ಸ್ವಪ್ನಾವಸ್ಥಾ, ಜಾಗೃತಾವಸ್ಥಾ. ಈ ಅವಸ್ಥಾತ್ರಯ ಪ್ರೇರಕನಾಗಿದ್ದಾನಲ್ಲ ಭಗವಂತ, ಇದರಿಂದಲೇ ನಮಗೂ ಭಗವಂತನಿಗೂ ವಿಶೇಷ ಸಂಬಂಧ ಇದೆ ಎಂದು ತಿಳಿದು ಬರ್ತದೆ. ಎಲ್ಲಿ? ಹೃದಯಾಂತರ್ಗತನಾದ ಭಗವಂತನಿಗೆ. ನನ್ನಲ್ಲಿಯೇ ಇರೋ ಭಗವಂತನಿಗೂ ನನಗೂ ವಿಶೇಷ ಸಂಬಂಧ ಅದ ಅಂತ ಹೆಂಗೆ ತಿಳ್ಕೋಬೇಕು ಅಂದರೆ, ಅವಸ್ಥಾತ್ರಯಗಳನ್ನು ಪ್ರೇರಣೆ ಮಾಡ್ತಾನೆ. ಅವಸ್ಥಾತ್ರಯ ಪ್ರೇರಕತ್ವ ಇದೆ, ಇದನ್ನು ಉಂಟು ಮಾಡ್ತಾನೆ ಪರಮಾತ್ಮ. ಹಾಗಾಗಿ ನನಗೂ ನನ್ನ ದೇಹದಲ್ಲಿದ್ದ ಪರಮಾತ್ಮನಿಗೂ ಹೆಚ್ಚಿನ ಸಂಬಂಧ ಉಂಟು. ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ವೇದವ್ಯಾಸ ದೇವರಿದ್ದಾರೆ, ಹಯಗ್ರೀವನಿದ್ದಾನೆ, ಎಲ್ಲ ಭಗವದ್ ರೂಪಗಳವ. ಆದರೆ ಆ ಭಗವದ್ ರೂಪಗಳು ನನಗೆ ಜಾಗೃತಾವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಾವಸ್ಥಾ ಪ್ರೇರಣೆ ಮಾಡೋದಿಲ್ಲ. ಯದ್ಯಪಿ ಸಾಮರ್ಥ್ಯದ ಇಲ್ಲ ಅಂತಲ್ಲ, ಮತ್ತೆ ಮಾಡಂಗಿಲ್ಲ. ಇದು ಮಾಡ್ಲಿಕ್ಕೆ ಸಮರ್ಥ ಅಲ್ಲೇನು ಅಂದರೆ ಅವಶ್ಯ ಮಾಡ್ಲಿಕ್ಕೆ ಸಮರ್ಥನಿದ್ದಾನೆ. ಆದರೆ ಯಾಕೆ ಮಾಡೋದಿಲ್ಲ ಅಂದರೆ ಆ ರೂಪದಿಂದ ಆ ಕೆಲಸ ಅಲ್ಲ. ಮತ್ತು ಎದರಿಂದ ಯಾವ ಕೆಲಸಪ್ಪ ಅಂತ ಕೇಳಿದರೆ, ನನ್ನ ಹೃದಯದಲ್ಲಿ ಇದ್ದ ಭಗವಂತನೇ ನನಗೆ ಸ್ವಪ್ನ ಉಂಟು ಮಾಡಬೇಕು, ನನಗೆ ಸುಷುಪ್ತಿ ಉಂಟು ಮಾಡಬೇಕು, ನನಗೆ ಎಚ್ಚರವನ್ನು ಉಂಟು ಮಾಡಬೇಕು. ಇದೇ ಇವತ್ತಿನ ಘಟ್ಟ. ಈ ಅವಸ್ಥಾತ್ರಯ ಪ್ರೇರಕತ್ವ ಅನ್ನೋದನ್ನು ಇಟ್ಟುಕೊಂಡು ಅಥವಾ ಅವಸ್ಥಾತ್ರಯ ನಿಯಾಮಕ ಅಂತ ಇಟ್ಟುಕೊಂಡು ದೇವರಿಗೂ ನಮಗೂ ಇರುವಂತಹ ವಿಶೇಷ ಸಂಬಂಧವನ್ನು ಹೇಳಿಕ್ಕೆ ಹೊರಟಿದ್ದಾರೆ. ನೋಟ್ಸ್ ತಗೋತೀವಿ ನಾವು ಇವಾಗ ಅಂತಂದ್ರೆ, ಉಳಿದ ಪದಾರ್ಥಗಳಲ್ಲಿ ಬರ್ಕೊಳ್ರಿ, ಉಳಿದ ಪದಾರ್ಥಗಳಲ್ಲಿ ಇರುವ ಭಗವದ್ರೂಪಕ್ಕಿಂತಲೂ ನನ್ನ ಹೃದಯದಲ್ಲಿರುವ ಭಗವದ್ರೂಪಕ್ಕೂ ನನಗೂ ವಿಶೇಷ ಸಂಬಂಧವಿದೆ. ಉಳಿದ ರೂಪಗಳು ಯಾಕೆಂದರೆ ಏನು ಬರ್ಕೊಡ್ರಿ. ಯಾಕೆಂದರೆ ಉಳಿದ ರೂಪಗಳು ಈ ದೇಹಕ್ಕೆ ಉಂಟಾಗುವ ಅವಸ್ಥಾತ್ರಯಗಳನ್ನು ನಿಯಮಿಸುವುದಿಲ್ಲ, ಉಂಟು ಮಾಡುವುದಿಲ್ಲ. ಈ ದೇಹಕ್ಕೆ ಉಂಟಾಗುವ
ಅವಸ್ಥಾತ್ರಯಗಳನ್ನು ಉಂಟು ಮಾಡುವುದಿಲ್ಲ. ಬಿಂಬನು ಮಾತ್ರ ಮಾಡುತ್ತಾನೆ. ಒಂದಿವಾಗ ಬಿಂಬೋಪಾಸನೆಗೆ ಒಂದು ವ್ಯಾಲಿಡ್ ರೀಸನ್ ಸಿಕ್ತು ನಮಗೀಗ. ಯಾಕೆ ನಾವು ಬಿಂಬೋಪಾಸನ ಮಾಡಬೇಕು? ಬಿಂಬೋಪಾಸನೆ ಯಾಕೆ ಮಾಡಬೇಕು? ಬರೇ ಬಿಂಬೋಸಿ ಪ್ರತಿಬಿಂಬೋಸ್ಮಿ, ನೀ ಬಿಂಬಿದ್ದಿ ನಾ ಪ್ರತಿಬಿಂಬಿದ್ದೀನಿ ಅಂತ ಇಷ್ಟೇ ಹೇಳ್ಕೋತಿದ್ವಿ ಹೊರತಾಗಿ ಅದಕ್ಕೊಂದು ವಿಶೇಷ ಕಾರಣ ಅಂತ ಸಿಕ್ಕಿದ್ದಿಲ್ಲ. ಒಂದು ವ್ಯಾಲಿಡ್ ರೀಸನ್ ಯಾವ್ದು ಸಿಕ್ತು ಅಂದರೆ, ಇಲ್ಲ, ನಿನ್ನ ಅವಸ್ಥಾತ್ರಯ ಪ್ರೇರಣೆ ಮಾಡೋನು ಅವನೇ. ನೀನು ಎಚ್ಚರ ಇದ್ದೀಯಾ, ಪ್ರೇರಕನಾಗಿದ್ದ. ನೀ ಮಲಗಿದ್ದೀಯಾ, ಮಲಗಿಸಿದ. ಕನಸು ಕಾಣ್ತಿದ್ದೀಯಾ, ಕಾಣಿಸಿದ. ಅಂದಮೇಲೆ ಈ ದೇಹದಲ್ಲಿ ಉಂಟಾಗುವ ಜಾಗೃತ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥಾತ್ರಯಗಳನ್ನು ನಿಯಂತ್ರಣ ಮಾಡುವ ದೇವರು ನನ್ನ ಹೃದಯದಲ್ಲಿ ಇದ್ದುದರಿಂದ ಅವನ ಉಪಾಸನ ಅಂತನ್ನೋದು ಅತ್ಯಂತ ಮಹತ್ವವಾಯಿತು. ಸರಿ, ಇಷ್ಟು ವಿಷಯ. ಈಗ ಒಳಗೆ ಹೋಗೋಣ ಬರ್ರಿ. ಸಹೋವಾಚ ಅಜಾತಶತ್ರು. ಏನಂತ ಅಜಾತಶತ್ರು ಹೇಳ್ತಾನ? ಯತ್ರ ಏತತ್ ಸುಪ್ತೋಭೂತ್ ಯೇಷ ವಿಜ್ಞಾನಮಯ ಪುರುಷಃ ಕ್ವೈಷ ತದಾಭೂತ್ ಕುತ ಏತದಾಗಾದಿತಿ ತದುಹ ನ ಮೇನೆ ಗಾರ್ಗ್ಯ. ಏನಂತಾರ? ಸಹೋವಾಚ ಅಜಾತಶತ್ರು. ಸಹ ಅಜಾತಶತ್ರು ಉವಾಚ. ಆ ಅಜಾತಶತ್ರು ಹೇಳ್ತಾರ ಅವ್ರಿಗೆ. ಅದ್ರ ಹೇಳ್ತಾರ, ಪ್ರಶ್ನೆ ಕೇಳ್ತಾರ ಅಂತ ಅರ್ಥ. ಏನು ಪ್ರಶ್ನೆ ಕೇಳ್ತಾರ? ಯತ್ರ ಏಷಃ ಏತತ್ ಸುಪ್ತೋಭೂತ್. ಯಾವಾಗ ಈ ಜೀವ ಮಲಗಿದ ಅಂತಾಯಿತು. ಯಯೇಷ ವಿಜ್ಞಾನಮಯ ಪುರುಷಃ. ಆವಾಗ ಇವನಿಗೆ ನಿದ್ರಾವಸ್ಥೆಯನ್ನು ಉಂಟು ಮಾಡುವ ಆ ವಿಜ್ಞಾನಮಯ ಪುರುಷ ಪರಮಾತ್ಮ ಇದ್ದಾನಲ್ಲ. ವಿಜ್ಞಾನಮಯ ಪುರುಷ ಅಂದರೆ ಎಂದೂ ಜ್ಞಾನ ರೂಪಗೊಳ್ಳದೇ ಇರುವಂತಹ ಪರಮಾತ್ಮ ಇದ್ದಾನಲ್ಲ. ಕ್ವೈಷತದ ಅಭೂತ್. ಅವನು ಆವಾಗ ಎಲ್ಲಿದ್ದ? ಈ ಜೀವನಿಗೆ ನಿದ್ರಾವಸ್ಥೆಯನ್ನು ಹೊಂದಿಸಿರುವಂತಹ ಪರಮಾತ್ಮನು ಎಲ್ಲಿದ್ದ ಅಂದರೆ, ನೀವು ಜಾಗ ಹೇಳಬೇಕೀಗ. ಹೃದಯದಲ್ಲಿ ಇದ್ದ ಅಂತ ಹೇಳಬೇಕು. ಅವನೇ ಮತ್ತೆ ಹೃದಯದಲ್ಲಿದ್ದ ಭಗವಂತ ಅಂತ ಉತ್ತರ ಕೊಡಬೇಕಾಗಿದ್ದು ನಮಗೆ. ಸರಿನಾ? ಕುತ ಏತದಾಗಾತ. ಎಲ್ಲಿಂದ ಬಂದ? ಎಚ್ಚರಗೊಳಿಸಿದ ಮೇಲೆ ಎಲ್ಲಿಂದ ಬಂದ ಅವನು? ಬಹಳ ಮಹತ್ವದ ನೋಡ್ರಿ. ಅಂದ್ರೆ ಈ ಜಾಗೃತಾವಸ್ಥಾ ಪ್ರೇರಕರಾದವನು ಜಾಗೃತಾವಸ್ಥೆಯನ್ನು ಉಂಟು ಮಾಡಲು ಎಲ್ಲಿಂದ ಬಂದ? ಹೊರಗೆಲ್ಲೋ ವೈಕುಂಠದಿಂದ ಇದ್ದವನು ಬಂದೇನು? ಗಜೇಂದ್ರನ ಉದ್ಧಾರ ಮಾಡುವುದಕ್ಕೆ ಗರುಡಾರೂಢನಾಗಿ ಹಾರಿಕೊಂಡು ಬಂದಂತೆ ಬಂದನಾ? ಇಲ್ಲವಲ್ಲ. ಹಾಗಾದರೆ ಮಲಗಿಸುವುದಕ್ಕೆ ನರಸಿಂಹ ಹೇಗೆ ಕಂಬದಿಂದ ಬಂದ ಹಾಗೆ ಬಂದನಾ? ಇಲ್ಲಲ್ಲ. ನರಸಿಂಹ ಬಂದಂತೆ ಕಂಬದಿಂದಲೂ ಬಂದಿಲ್ಲ. ಗಜೇಂದ್ರನ ಉದ್ಧಾರ ಮಾಡಲಿಕ್ಕೆ ಬರದಂತೆ ತಾಪಸಮನೂ ಬಂದಿಲ್ಲ, ಹರಿಯೂ ಬಂದಿಲ್ಲ. ಮತ್ತು ಹಂಗಾರೆ ಎಲ್ಲಿಂದ ಬಂದ? ಹೃದಯದಲ್ಲಿ ಹೋದ, ಹೃದಯದಿಂದ ಬಂದ. ಅಂದರೆ ಇಲ್ಲೇ ಇದ್ದು ನನ್ನ ನಿದ್ದೆಗೊಳಿಸ್ತಾನೆ, ಎಚ್ಚರಗೊಳಿಸ್ತಾನೆ. ಆದ್ದರಿಂದ ನನಗೂ ಅವನಿಗೂ ವಿಶೇಷ ಸಂಬಂಧ ಅದ ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಅದಕ್ಕೆ ಪ್ರಶ್ನೆ ಕೇಳಿದ, ಏನಪ್ಪ ಅವ ಎಲ್ಲಿದ್ದ? ಈ ನಿದ್ದೆ ಉಂಟು ಮಾಡಿಸಿದಾಗ ಎಲ್ಲಿದ್ದ? ಎಚ್ಚರ ಉಂಟು ಮಾಡಿಸಿದಾಗ ಎಲ್ಲಿದ್ದ? ಹೇಳಪ್ಪ ಬಾಲಾಕಿ ಅಂದ. ತದುಹ ನಮೇನೆ ಗಾರ್ಗ್ಯ. ಕೈ ಎತ್ತಿಬಿಟ್ಟ. ಯಮೋನಿ ಅಂತ ನಂಗೆ ಗೊತ್ತಿಲ್ಲ ಸಾರ್ ನೀವೇ ಹೇಳ್ಕೊಡ್ರಿ ಸಾರ್ ಅಂತ ಕೈ ಎತ್ತಿಬಿಟ್ಟವ. ಯಾವಾಗಲೂ ಹಂಗೆ ರೀ, ಬುದ್ಧಿವಂತ ಲಕ್ಷಣ. ಗೊತ್ತಿಲ್ಲ ಅಂತ ಅನ್ನೋದನ್ನು ಹೆಂಗೆ ಹೇಳಬೇಕು ಅಂತಂದ್ರೆ, ನಮಗೆ ಗೊತ್ತಿಲ್ಲ ಅಂಬೋದನ್ನು ಹೆಂಗೆ ಹೇಳಬೇಕು ಅಂದರೆ, ಆಚಾರ ನಿಮ್ಮ ಬಾಯಿಂದ ಕೇಳಿದ್ರೆ ಭಾಳ ಆನಂದ ಆಗ್ತದೆ ಆಚಾರ ಅಂತಿಷ್ಟು ಹೇಳ್ಬಿಟ್ರು ಅಂದರೆ, ನನಗೆ ಗೊತ್ತಿಲ್ಲ ಅಂಬೋದನ್ನು ಮೇಕಪ್ ಮಾಡ್ಕೊಂಡಂಗೆ ರೀ ಅದನ್ನು. ಅದಕ್ಕೆ ಹೇಳಿದರು, ತದುಹ ನಮೇನಿ ಗಾರ್ಗ್ಯ ಸಹೋವಾಚ ಅಜಾತಶತ್ರು. ಆವಾಗ ಅಜಾತಶತ್ರುಗಳು ಹೇಳ್ತಾರೆ, ಯತ್ರ ಏಷ ಏತತ್ ಸುಪ್ತೋ ಭೂತ್ ಏಷ ವಿಜ್ಞಾನಮಯ ಪುರುಷಃ. ನೋಡು, ಏನು ಮೊದಲನೆಯದ್ದು? ಸಹೋವಾಚ, ಅವನು ಹೇಳಿದ, ಅಜಾತಶತ್ರು ಅಂತಾನ, ಯತ್ರ ಏಷಃ ಏತತ್ ಸುಪ್ತೋ ಭೂತ್. ಮೊದಲು ಮಲ್ಕೊಳ್ಳೋದು ಅಂದರೆ ಏನು ಅಂತ ಹೇಳ್ತೀನಿ ಕೇಳು. ಯಾಕಂದ್ರೆ ಅದು ಗೊತ್ತಾಗಬೇಕಲ್ರಿ. ಮಲ್ಕೊಂಡ ಅಂತ ಅಂದ್ಕೊಳ್ಳಿ, ಆಮೇಲೆ ಕೇಳೋಣ. ನಾವು ಮಲಗಿದಾಗ ದೇವ್ರ ಹೃದಯದಲ್ಲಿದ್ದಾನಂತ ಉತ್ತರ ಹೇಳಿದ ಮೇಲೆ ಅಂದಂಗೆ ಈ ಮಲ್ಕೊಳ್ಳೋದು ಅಂದ್ರೆ ಏನ್ರಿ ಆಚಾರ ಅಂತ ಹಿಂಗೆ ಕೇಳಿದ್ರೆ ಭಾಷಣ ಇರ್ತಾರೆ ನೋಡ್ರಿ. ಎಲ್ಲ ಮುಗಿದ ಮೇಲೆ ಇಲ್ಲ ವಿಷ್ಣು ಪಂಚಕ ವ್ರತ ಮಾಡಬೇಕು ಅಂತ ಇಷ್ಟ ಹೇಳಿದ್ಮೇಲೆ ಹ್ಞೂ ಅಂತೆಲ್ಲ ಮುಗಿಸಿ ಅಂದಂಗೆ ಆಚಾರ ಭೀಷ್ಮ ಪಂಚಕ ಅಂದ್ರೆ ಏನ್ರಿ ಅಂತ ಯಾರೋ ಕೇಳಿದ್ರಂತ. ಅಲ್ಲೋ ಮೊದಲಿಗೆ ಕೇಳಿ ಬರ್ತಿದ್ದಿಲ್ಲ ನಿನಗೆ ಅಂತ. ಭೀಷ್ಮ ಪಂಚಕ ಅಂದ್ರೆ ಏನು ಅಂತ ಹೇಳ್ರಿ, ಆಮೇಲೆ ವ್ರತ ಮಾಡೋದು ಬಿಡೋದು ಹೇಳ್ರಿ ಅನ್ಬೇಕು, ಉದ್ದಕ್ಕೆ ಹೇಳ್ಬಿಡೋದು. ಅದಕ್ಕೆ ಅಜಾತಶತ್ರು ಏನು ಮಾಡಿದ, ಮೊದಲು ಸುಷುಪ್ತ್ಯವಸ್ಥಾ ಅಂದರೆ ಏನು ಅಂತ ಪರಿಚಯ ಮಾಡಿಸಿ ಆಮೇಲೆ ಈ ಸುಷುಪ್ತ್ಯವಸ್ಥಾ ಕಾಲದಲ್ಲಿ ಭಗವಂತ ಎಲ್ಲಿದ್ದಾನಂತ ಹೇಳಿ ಕೊಂಟಾರ. ಸರಿನಾ? ಉಪನಿಷತ್ತಿನ ಸ್ಟೈಲ್ ಅರ್ಥ ಆಗಂಗಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಬರೀತಾರೆ ಅದನ್ನೆಲ್ಲ. ಬಹಳ ಮಹತ್ವದ ಅಂಶ. ಶ್ರೀಮದಾಚಾರ್ಯ ವಾಕ್ಯವನ್ನು ಇಟ್ಟುಕೊಂಡು ರಾಯರು ರಘುತ್ತಮ ಸ್ವಾಮಿಗಳೆಲ್ಲ ವಿವರಣೆ ಕೊಡ್ತಾರೆ ನೋಡ್ರಿ. ಸಹೋವಾಚ ಜಾತಶತ್ರು. ವಾಕ್ಯ ನೋಡ್ಕೊಳ್ರಿ.
ಯತ್ರ ಏಷಃ ಏತತ್ ಸುಪ್ತೋ ಭೂತ್, ಯಾವಾಗ ಈ ಜೀವ ಮಲಗಿದ ಅಂತಾಯಿತೋ, ಅಂದರೆ ಅರ್ಥಾತ್ ಭಗವಂತ ಇವನನ್ನು ಮಲಗಿಸಿದ ಅಂತ ಆಯ್ತಲ್ಲ, ಎರಡು ಒಂದೇ. ಇವನು ಮಲ್ಕೊಂಡಾನ ಅಂದರೂ ದೇವರು ಮಲಗಿಸಿದ್ದಾನ ಅಂದರೆ ಅಷ್ಟೇ ಅಭಿಪ್ರಾಯ. ಏಷ ವಿಜ್ಞಾನಮಯ ಪುರುಷಃ, ಈಗೇನು ವಿಜ್ಞಾನಮಯನಾದ ಪರಮಾತ್ಮ ಇದ್ದಾನಲ್ಲ, ಅವೇನು ಮಾಡ್ತಾನೆ, ಯೇಷಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ. ಈ ಶಬ್ದಗಳೆಲ್ಲ ಬುದ್ಧಿ ಖರ್ಚು ಮಾಡಿಸೋ ಹಂಗೆ ವ್ಯವಸ್ಥೆ ಮಾಡ್ತಾರೆ ಉಪನಿಷತ್ಕಾರರು, ಸುಮ್ಮನೆ ತಿಳ್ಕೊಳ್ಳೋದಿಲ್ಲ. ಸ ಹೋವಾಚ ಅಜಾತಶತ್ರು ಯತ್ರ ಏಷಃ ಏತತ್ ಸುಪ್ತೋಭೂತ. ಯತ್ರ ಅಂದರೆ ಯದಾ ಅಂತ ಅರ್ಥ, ಯಾವಾಗ ಏಷಃ ಈ ಜೀವ ಏತತ್ ಸುಪ್ತೋಭೂತ್ ಈ ರೀತಿಯಾಗಿ ಮಲಗಿದ್ನಲ್ಲ, ಯತ ಯಹ ಏಷ ವಿಜ್ಞಾನಮಯ ಪುರುಷಃ, ಈ ವಿಜ್ಞಾನಮಯನಾದ ಪರಮಾತ್ಮನಿದ್ದಾನಲ್ಲ, ವಿಜ್ಞಾನಮಯ ಪುರುಷ ಅಂದರೆ ಪರಮಾತ್ಮ ಅಂತ ಅರ್ಥ ಅಷ್ಟೇ, ಬೇರೆ ಏನು ತಿಳ್ಕೊಬೇಡ್ರಿ. ವಿಜ್ಞಾನಮಯ ಪುರುಷ ಅಂದರೆ ಪರಮಾತ್ಮನು. ತತ್ ಏಷಾಂ ಪ್ರಾಣಾನಾಂ, ಈ ಜೀವರಾಶಿಗಳ ಪ್ರಾಣ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಪ್ರಾಣ ಶಬ್ದಕ್ಕೆ ಅರ್ಥ ಏನು, ಇಂದ್ರಿಯಗಳು. ಹಿಂದೆ ಬಂದಾವ. ಯಾಕೆ ಇಂದ್ರಿಯಗಳಿಗೆ ಪ್ರಾಣ ಅಂತ ಹೆಸರು ಬಂತು ಅಂದರೆ, ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲರೂ ಪ್ರಾಣದೇವರು ನಿರಂತರವಾಗಿ ಮಾಡುವ ಕೆಲಸವನ್ನು ನೋಡಿ ನಾವು ಪ್ರಾಣದೇವರ ಪ್ರತಿಮಾ ಆಗೋಣ ಅಂತ ಪ್ರಾಣದೇವರ ಪ್ರತಿಬಿಂಬರಾಗಿ ನಮಗೂ ಪ್ರಾಣ ಅಂತ ಹೆಸರು ಬರಲಿ ಎಂದಾರ ಅಂತ ಹಿಂದೆ ಘಟ್ಟದಾಗ ಓದಿದ್ದೀವಿ. ಆಮೇಲೆ ಏಷಾಂ ಪ್ರಾಣಾನಾಂ, ನಾವು ಮಲಗಿದಾಗ, ಅರ್ಥಾತ್ ಮಲಗುವಿಕೆ ಅಂದರೆ ಏನು ಅಂದ್ರೆ, ಯಾವಾಗ ಈ ಜೀವ ಮಲಗುತ್ತಾನೋ ಆವಾಗ ಪರಮಾತ್ಮ ಏನು ಮಾಡ್ತಾನ, ಈ ಎಲ್ಲ ಇಂದ್ರಿಯಗಳಿಂದ ಉಂಟಾಗುವ ಜ್ಞಾನವನ್ನು ನಿಲ್ಲಿಸಿಬಿಡ್ತಾನೆ. ಮುಗಿದೋತ್. ಯಾವುದೇ ಇಂದ್ರಿಯದಿಂದಲೂ ಜ್ಞಾನ ಹುಟ್ಟುವುದಿಲ್ಲ ಅಲ್ವಾ. ಆ ಕಾಲವನ್ನೇ ಸುಷುಪ್ತಿ ಕಾಲ ಅಂತ ತಿಳಿದುಕೋ, ಆ ಕಾಲವನ್ನೇ ಸುಷುಪ್ತಿ ಕಾಲ ಅಂತ ತಿಳಿದುಕೋ. ಎಷ್ಟು ಚಂದದ ನೋಡ್ರಿ, ತಿಳ್ಕೊಳ್ಳಿಕ್ಕೆ ಸರಳ ಮಾಡ್ಯಾರ. ಪಂಚಜ್ಞಾನೇಂದ್ರಿಯಗಳು ಒಂದಿಲ್ಲ ಒಂದು ರೀತಿಯ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಇರ್ತವೆ ಎಚ್ಚರ ಕಾಲದಲ್ಲಿ. ಹಂಗಾರೆ ಮಲ್ಕೊಳ್ಳೋದು ಅಂದ್ರೆ ಏನು ಅಂದರೆ, ಭಗವಂತನು ಸ್ವೇಚ್ಛೆಯಿಂದ ನಮ್ಮೆಲ್ಲ ಇಂದ್ರಿಯಗಳನ್ನು ಉಪರತಗೊಳಿಸ್ತಾನೆ. ಅಂದರೆ ಹೊರಗಿನ ವಿಷಯ ಪದಾರ್ಥಗಳಿಗೆ ಕನೆಕ್ಟ್ ಆಗದೇ ಇದ್ದಂತೆ ನೋಡ್ಕೊಳ್ತಾನೆ. ಡಿಸ್ಕನೆಕ್ಟ್ ಆಯಿತು, ಫೋನ್ ಮಾತಾಡ್ತಿರ್ತೀರಿ, ಇದ್ದಕ್ಕಿದ್ದಂಗೆ ಡಿಸ್ಕನೆಕ್ಟ್ ಆಯಿತು ಅಂತ ಬರ್ತದಲ್ಲ, ಹಂಗೆ ನಮಗೆ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ. ಆವಾಗಲೇನೆ ಈತ ಮಲಗುತ್ತಾನೆ. ಎಷ್ಟು ಚಂದ ಮಲಗಿಸ್ಲಿಕ್ಕತ್ತಾರ ನೋಡ್ರಿ ನಮ್ಮನ್ನು ಪುರಾಣದಾಗ. ಪ್ರಾಣ ವಿಜ್ಞಾನೇನ ವಿಜ್ಞಾನಮಾದಾಯ, ನೋಡ್ರಿ ಹೆಂಗೆ ಶಬ್ದದ, ವಿಜ್ಞಾನೇನ ವಿಜ್ಞಾನಮಾದಾಯ ಅಂತದ. ಪ್ರಾಣಾನಾಂ ಇಂದ್ರಿಯಗಳ, ವಿಜ್ಞಾನಂ ಜ್ಞಾನಗ್ರಹಣ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು, ವಿಜ್ಞಾನೇನ ಸ್ವೇಚ್ಛೆಯಿಂದ, ಆದಾಯ ತೆಗೆದುಕೊಂಡು, ಭಗವಂತ ತನ್ನ ಇಚ್ಛೆಯಿಂದ ಈ ಇಂದ್ರಿಯಗಳಿಗೆ ಇನ್ನು ಜ್ಞಾನ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವುದು ಬೇಡ, ಉಪರತವಾಗಲಿ ಅಂತಂದಾಗ ಮುಗಿಯಿತು, ಖಲಾಸ್. ಅಂತೂ ಒಂದು ವಿಷಯ ತಿಳಿತು, ನಾವು ಮಲ್ಕೊಂಡಾಗ ಹೊರಗಿಂದ ಯಾವುದೂ ಜ್ಞಾನ ಆಗಂಗಿಲ್ಲ ಅಂತ ಇಷ್ಟು ತಿಳಿತು. ಹೊರಗಿನಿಂದ ಯಾವುದೂ ಜ್ಞಾನ ಆಗಂಗಿಲ್ಲ ಅಂತ ಇಷ್ಟು ತಿಳಿತು. ಯಾಕಂದ್ರೆ ಹೊರಗಿನ ವಸ್ತುಗಳನ್ನು ತಿಳಿದುಕೊಳ್ಳಲು ಬೇಕಾಗಿರುವ 5 ಜ್ಞಾನೇಂದ್ರಿಯಗಳು ಮಲ್ಕೊಂಡವು, ಅರ್ಥಾತ್ ಜ್ಞಾನ ಗ್ರಹಣ ಮಾಡೋದು ಬಿಟ್ಬಿಡ್ತೀವಿ. ಆದರೆ ಮಲ್ಕೊಂಡು ಎದ್ದ ಮೇಲೆ ಏನ್ರಪ್ಪ ಏನಂತೀವಿ, ಇಷ್ಟೊತ್ತು ಏನು ಆರಾಮ್ ಮಲ್ಕೊಂಡಿದ್ದೆಪ್ಪ ಮಹಾರಾಯ, ಒಂದರ ಗದ್ದಿರ್ಬೇಕು, ಒಂದೂ ಗದ್ಲಿಲ್ಲ. ಛೇ ಇಷ್ಟೊತ್ತು ಎಷ್ಟು ಆರಾಮ್ ಮಲ್ಕೊಂಡಿದ್ದೆ, ಒಂದೂ ಗದ್ಲಿಲ್ಲ ಅಲ್ರಿ. ಜ್ಞಾನೇಂದ್ರಿಯಗಳು ಯಾವುದೂ ಕೆಲಸ ಮಾಡ್ತಿಲ್ಲ ಅಂತ ಹೇಳಿಕತ್ತೀರಿ ನೀವು ಸ್ಪಷ್ಟವಾಗಿ. ಮತ್ತು ಎದ್ದ ಮೇಲೆ ಇಷ್ಟೊತ್ತೆಷ್ಟು ಆರಾಮ್ ಮಲ್ಕೊಂಡಿದ್ದೆ ಎಂಬ ಜ್ಞಾನ ಹೆಂಗೆ ಬಂತಪ್ಪ ನಿನಗಿದು? ಹೆಂಗೆ ಬಂತಪ್ಪ? ಒಂದಾ ಕಣ್ಣು, ಕಿವಿ, ಮೂಗು, ಬಾಯಿ, ಶಬ್ದ ಗ್ರಹಣ ಮಾಡುವ ಇಂದ್ರಿಯ, ಶಬ್ದ ಸ್ಪರ್ಶ ರೂಪರಸಗಂಧಗಳನ್ನು ಯಾವುದನ್ನೋ ಗ್ರಹಣ ಮಾಡುವಂಥ ಒಂದು ಇಂದ್ರಿಯ ಇರಬೇಕು, ಎಚ್ಚರ ಇರಬೇಕು. ಯಾವುದೂ ಇದ್ದಿದ್ದಿಲ್ಲ ಅಂತಂದ ಮೇಲೆ ಇಷ್ಟು ಹೊತ್ತು ಆರಾಮವಾಗಿ ನಿದ್ದೆ ಮಾಡಿದ್ದೆ ಅಂತ ಹೆಂಗೆ ಬಂತಪ್ಪ ಅದು? ಅಂದ್ರೆ ಹಂಗಾದ್ರೆ ಇನ್ನೊಂದು ಯಾವುದೋ ಇಂದ್ರಿಯ ಅದ, ಜ್ಞಾನೇಂದ್ರಿಯ. ಏನದ ಅಂದ್ರೆ ನಮ್ಮನ್ನು ಇವೆಲ್ಲ ಮುಗಿಸಿದ ಮ್ಯಾಲೂ ಪ್ರತ್ಯೇಕ ಜ್ಞಾನ ಮಾಡಿಕೊಳ್ಳುವಂಥದ್ದು ಒಂದದ. ಅದಕ್ಕೆ ಶಾಸ್ತ್ರದೊಳಗೆ ಏನು ಕರೀತಾರೆ ಅಂದ್ರೆ ಸಾಕ್ಷಿ ಅಂತ ಕರೀತಾರೆ. ಅದಕ್ಕೇನು ಕರೀತಾರೆ? ಸ್ವರೂಪೇಂದ್ರಿಯ ಅಂತ ಕರೀತಾರೆ. ಬರೆದಿಟ್ಕೊಳ್ರಿ. ಎಲ್ಲ ಇಂದ್ರಿಯಗಳು ಉಪರತವಾದರೂ ಹಾಗಾದರೆ ಏನು ಬರ್ಕೊಂಡ್ರಿ ನೀವು? ಉಳಿದ ಇಂದ್ರಿಯಗಳು ಉಪರತವಾದರೂ ಏನೋ ಬರ್ಕೊಂಡ್ರಿ.
ಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಉಪರತವಾದರೂ ಸ್ವರೂಪೇಂದ್ರಿಯವೆನಿಸಿದ ಸಾಕ್ಷಿಯೂ ಬರ್ಕೊಳ್ರಿ. ಸ್ವರೂಪೇಂದ್ರಿಯವೆನಿಸಿದ ಸಾಕ್ಷಿಯೂ ಉಪರತವಾಗಿರುವುದಿಲ್ಲ. ಆದ್ದರಿಂದಲೇ ಇಲ್ಲಿಯವರೆಗೆ ಸುಖವಾಗಿ ನಿದ್ರಿಸಿದ್ದೆ ಎಂಬ ಜ್ಞಾನವು ಬರುತ್ತದೆ. ಇದನ್ನು ಸುಷುಪ್ತಿ ಕಾಲದಲ್ಲಿ ನೋಡ್ರಿ ಸ್ಪಷ್ಟವಾಗಿ ಎಲ್ಲ ಇಂದ್ರಿಯಗಳು ಏನಾಗಿರ್ತಾವೆ, ಉಪರತವಾಗಿರ್ತದ ಅಂತನ್ನುವಂಥ ಅಂಶ ಅದ. ಇದ್ರ ಬಗ್ಗೆ ಚರ್ಚಾ ಮಾಡಬೇಕು, ಹೇಳ್ತೀನಿ. ಎಲ್ಲದ ಅಂತನೋ ವಾಕ್ಯವನ್ನು ಹೇಳಿರ್ತೀನಿ, ಎಲ್ಲಿ ಚರ್ಚಾ ಮಾಡ್ಯಾರಂಬುದನ್ನು ಹೇಳಿರ್ತೀನಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾಂತಿತಿಕ್ಷಸ್ವ ಭಾರತ ಅನ್ನುವ ಭಗವದ್ಗೀತೆಯ 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಇದರ ಬಗ್ಗೆ ಚರ್ಚಾ ಮಾಡ್ಯಾರ. ಏನಂತ ಅಲ್ಲಿ ಓದ್ಕೊಳ್ರಿ, ಪುಸ್ತಕ ತೆಗಿರಿ ಮನ್ಯಾಗ, ಗೀತಾ ಪುಸ್ತಕ, ಭಾಷ್ಯ ಪುಸ್ತಕ ತೆಗೆದು 2ನೇ ಅಧ್ಯಾಯದ 14ನೇ ಶ್ಲೋಕ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅನ್ನುವಲ್ಲಿ ತ್ವಗೀಂದ್ರಿಯ ಉಪರತ ಆಗಿರಂಗಿಲ್ಲ, ಇದು ಸದಾ ಇರ್ತದ, ಎಚ್ಚರ ಇರ್ತದ ಎಂಬುದನ್ನು ಹೇಳ್ಯಾರ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ರಿ. ಓಕೆ, ರೈಟ್. ಮುಂದೆ ಅದಕ್ಕೆ ಸರಿ, ವಿಜ್ಞಾನಮಾದಾಯ ಅವೆಲ್ಲರ ಜ್ಞಾನವನ್ನು ತೆಗೆದುಕೊಂಡು ಯಗೇಶೋ ಅಂತರ್ಹೃದಯ ಆಕಾಶ, ಈ ಹೃದಯದ ಒಳಗೊಂದು ಚಂದ ಆಕಾಶದ ಪೊಳ್ಳ ಆಕಾಶ, ಒಂದು ಸಣ್ಣದು, ತಸ್ಮಿನ್ ಶೇತೆ ಅದರಲ್ಲಿ ಇರ್ತಾನ. ಪ್ರಶ್ನೆ ಕೇಳಿದ್ನಲ್ಲ, ನಾವು ಮಲಗಿದಾಗ ದೇವರು ಎಲ್ಲಿರ್ತಾನ ಅಂದ್ರೆ ಹೃದಯದಲ್ಲಿ ಇರ್ತಾನ. ಉತ್ತರ ಕೊಟ್ಟಾಯ್ತು. ಈಗ ತಾನಿ ಯದಾ ಗೃಹಾತಿ, ಯಾವಾಗ ಇಂದ್ರಿಯಗಳನ್ನು ಉಪರತಗೊಳಿಸ್ತಾನಲ್ಲ, ಅತಃ ಏತತ್ ಪುರುಷ ಸ್ವಪಿತಿ, ಆವಾಗಲೇನೆ ಈ ಜೀವ ಮಲಗ್ಯಾನ ಅಂತ ಕರ್ಸ್ಕೋತಾನ. ಇಂದ್ರಿಯಗಳು ಉಪರತ ಆತು ಅಂತ ತಿಳ್ಕೊಂಡ್ರೇನೆ ಮಲಗ್ಯಾನ ಅಂತ ಕರ್ಸ್ಕೋತಾನ. ಸ್ವಪಿತಿ ನಾಮ ತದ್ಗೃಹೀತ ಏವ ಪ್ರಾಣೋ ಭವತಿ, ಗೃಹೀತಾವಾಕ್, ಗೃಹೀತಂ ಚಕ್ಷು, ಗೃಹೀತಂ ಶ್ರೋತ್ರಂ, ಗೃಹೀತಂ ಮನಃ. ಆವಾಗಲೇ ಪ್ರಾಣ ಅಂದ್ರೆ ಘ್ರಾಣೇಂದ್ರಿಯದಿಂದ ಗಂಧವನ್ನು ಗ್ರಹಣ ಮಾಡೋದು ನಿಲ್ಲಿಸಿಬಿಡ್ತಾನೆ, ವಾಗೀಂದ್ರಿಯಿಂದ ಮಾತಾಡೋದು ನಿಲ್ಲಿಸ್ತಾನೆ, ಕಣ್ಣಿನಿಂದ ನೋಡೋದನ್ನು ನಿಲ್ಲಿಸ್ತಾನೆ, ಕಿವಿಯಿಂದ ಕೇಳೋದನ್ನು ನಿಲ್ಲಿಸ್ತಾನೆ, ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತಾನೆ. ಗೃಹೀತಂ ಮನಃ. ಸರಿ, ಇದಿಷ್ಟು ಏನಪ್ಪ ಸುಷುಪ್ತ್ಯವಸ್ಥಾ. ಸೊ ನಮ್ಮ ಹೃದಯದಲ್ಲಿ ಇದ್ದ ಬಿಂಬನಾದ ಭಗವಂತನಿದ್ದಾನಲ್ಲ, ಇವನಿಗೂ ನಮಗೂ ಸುಷುಪ್ತ್ಯವಸ್ಥೆಯಲ್ಲಿ ಒಂದು ವಿಶೇಷ ಸಂಬಂಧ ಉಂಟು. ಯಾಕ? ದೇವರು ಈ ಜ್ಞಾನೇಂದ್ರಿಯದಿಂದ ಗ್ರಹಣ ಮಾಡುವಂತಹ ಜ್ಞಾನಗಳನ್ನೆಲ್ಲವನ್ನು ನಿಲ್ಲಿಸದೇ ಹೋಗಿದ್ರೆ, ಜ್ಞಾನ ಬರುವುದು ಬೇಡ ಅಂತ ಅಂದಿಲ್ಲ ಅಂತ ಆದರೆ ನಾವು ನಿದ್ದೆಯನ್ನು ಮಾಡಲಾರೆವು, ಚಾನ್ಸೇ ಇಲ್ಲ. ಒದ್ದಾಡಿ ಹೋಗ್ಬಿಡ್ತೀವಿ, ಭಾರಿ ಕಷ್ಟ ಆಗ್ಬಿಡ್ತದೆ. ಆಯಿತು. ಅದರಿಂದ ಆದರೆ ಹಂಗೆ ಪೂರ್ಣ ಜ್ಞಾನಲೋಪ ಮಾಡಬೇಕು ಅಂತೂ ದೇವರಿಗೆ ಇಚ್ಛಾ ಇಲ್ಲ. ಇವನಿಗೆ ಅಷ್ಟು ಜ್ಞಾನಲೋಪ ಆಗಿಬಿಡ್ಲಿ ಅಂತನೋ ಇಚ್ಛಾ ಇಲ್ಲ. ಅದಕ್ಕೆ ಸ್ವರೂಪೇಂದ್ರಿಯ ಸಾಕ್ಷಿ ಅದು ಎಚ್ಚರ ಇರ್ತದೆ. ಅದು ಎಚ್ಚರ ಇದ್ದು ಎಲ್ಲವನ್ನ ಗ್ರಹಣ ಮಾಡ್ತದೆ. ಇಷ್ಟು ಹೊತ್ತು ಸುಖವಾಗಿ ಮಲಗಿದ್ದೆ ಅನ್ನೋದನ್ನು ಗ್ರಹಣ ಮಾಡಿ, ನನಗೇನು ಗೊತ್ತಿಲ್ಲಪ್ಪ, ಇಲ್ಲಿ ತನಕ ಏನಾಯ್ತು ನನಗೇನು ಗೊತ್ತಿಲ್ಲಪ್ಪ, ಅಜ್ಞಾನ, ಕಾಲ, ನಾನು, ಸುಖ, ಇಷ್ಟನ್ನು ಕೆಲವು ವಿಷಯಗಳನ್ನು ಮಾತ್ರ ಗ್ರಹಣ ಮಾಡುವಂತೆ ಇಟ್ಟು ಜ್ಞಾನಲೋಪ ಆಗದೆ ಇದ್ದಂತೆ ನೋಡಿಕೊಳ್ತಾನ. ಅದಕ್ಕೆ ಸ್ವರೂಪೇಂದ್ರಿಯ ಸಾಕ್ಷಿ ಅಲ್ರಿ. ಹಂಗೆ ಯಾಕೆ ಅನ್ಬೇಕು ಆಚಾರ? ಸ್ವರೂಪೇಂದ್ರಿಯ ಸಾಕ್ಷಿ ಅಂತ ಯಾಕೆ ಅನ್ಬೇಕು? ಎದ್ದ ಮೇಲೆ ಸ್ಮರಣೆ ಬಂತು ಅಂತ ಅನ್ನೋದ್ರಪ್ಪ, ಒಳಗೊಂದು ಇಂದ್ರಿಯದಂತ ಒಪ್ಪೋಕ್ಕಿಂತ ಎದ್ದ ಮೇಲೆ ಒಂದು ನೆನಪಾತಪ್ಪ, ಇಷ್ಟೊತ್ತು ನಾ ಮಲ್ಕೊಂಡಿದ್ರಿ, ಆರಾಮ್ ಮಲ್ಕೊಂಡಿದ್ದೆ ಅಂತ ಎದ್ದ ಮೇಲೆ ನೆನಪು ಬಂತು ಅಂತ ಯಾಕೆ ಅನ್ನಬಾರ್ದು? ಇದನ್ನು ಪ್ರಶ್ನೆ ಮಾಡ್ಯಾರ. ಮತ್ತೆ ಸುಪ್ತೋತ್ತಿತನಾದವನಿಗೆ ಪೂರ್ವ ಪರಾಮರ್ಶ ಅಂತ ಅನ್ಬೇಕಲ್ಲ. ಇದನ್ನ ಎದ್ದಾದ್ಮೇಲೆ ನೆನಪು ಮಾಡ್ಕೊಂಡಪ್ಪ ನಾ ಎಷ್ಟೊತ್ತು ಮಲ್ಕೊಂಡೀನಿ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಪರಾಮರ್ಶವನ್ನ ಸ್ಮರಣೆಯನ್ನು ಯಾವಾಗ ಮಾಡ್ಲಿಕ್ಕೆ ಬರ್ತದೆ? ಸಂಸ್ಕಾರ ಆಗಿದ್ದಿದ್ರೆ ಸ್ಮರಣೆ ಮಾಡ್ಲಿಕ್ಕೆ ಬರ್ತದೆ. ಹಿಂದದು ಅನುಭವ ಆಗಿದ್ದಿದ್ರೆ ಮಾತ್ರ ಸ್ಮರಣೆ ಮಾಡ್ಲಿಕ್ಕೆ ಬರ್ತದೆ. ಕಾಶಿ ಅಂತ ಸ್ಮರಣೆ ಮಾಡ್ಕೋಬೇಕಾದ್ರೆ ನಾ ಕಾಶಿಗೆ ಹೋಗಿರ್ಬೇಕ್ರಿ, ಅಥವಾ ಕಾಶಿ ಬಗ್ಗೆ ಕೇಳಿರ್ಬೇಕು. ಅಟ್ಲೀಸ್ಟ್ ನನ್ನ ಮನಸ್ಸಿಗೆ ಅದರ ಸಂಸ್ಕಾರ ಆಗಿರ್ಬೇಕು. ಯಾವುದು ಸಂಸ್ಕಾರ ಆಗಿರ್ತದೆ ಅದು ಮಾತ್ರ ಸ್ಮರಣೆಗೆ ಬರ್ತದೆ. ಹಂಗಾರೆ ನಿದ್ರಾವಸ್ಥೆಯಲ್ಲಿ ಆದ ಸ್ಮರಣೆ
ಅಲ್ಲ, ಅನುಭವ ಬರದೇ ಹೋದರೆ ಎದ್ದ ಮೇಲೆ ಅದು ಸ್ಮರಣೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಿದ್ರಾವಸ್ಥೆಯಲ್ಲಿ ಅನುಭವ ಆಗ್ಯದ ಅಂದ್ರೆ ಜ್ಞಾನ ಆಗ್ಯದ ಅಂದ್ರೆ ಒಂದೇ ಅರ್ಥ. ಅನುಭವ ಅಂದ್ರೆ ಬೇರೆ ಅಲ್ಲ, ಜ್ಞಾನ ಅಂದ್ರೆ ಬೇರೆ ಅಲ್ಲ. ಆದ್ರಿಂದ ನಿದ್ರಾ ಕಾಲದಲ್ಲಿ ಏನು ಜ್ಞಾನ ಆಗ್ಯದ, ಇಷ್ಟು ಹೊತ್ತು ನಾನು ಸುಖವಾಗಿ ಮಲಗಿದ್ದೆ, ನನಗೇನು ಗೊತ್ತಿಲ್ಲ, ಇದೆಲ್ಲವೂ ಕೂಡ ನನಗೆ ಅನುಭವಕ್ಕೆ ಬಂದದ್ದರಿಂದ ಎದ್ದ ಮೇಲೆ ಆ ಸ್ಮರಣೆ ಬಂತು ಅಂತ ಒಪ್ಪಿಕೊಳ್ಳೋಣಂತ. ಹಾಗಾದ್ರೆ ಅದಿಷ್ಟನ್ನು ಗ್ರಹಣ ಮಾಡುವ ಇಂದ್ರಿಯ ಯಾವುದು ಅಂದ್ರೆ ಸ್ವರೂಪೇಂದ್ರಿಯ ಸಾಕ್ಷಿ. ಹಾಗಾದ್ರೆ ನಮ್ಮ ಸ್ವರೂಪಕ್ಕೆ ದೇವರು ಏನು ತಾಕತ್ತು ಕೊಟ್ಬಿಟ್ಟಾನ ಅಂತಂದ್ರೆ, ಕೊಟ್ಟಾನ ಇನ್ ದ ಸೆನ್ಸ್ ಅದ ಅಂತಂದ್ರೆ ಹೊರಗಿನ ಯಾವ ಇಂದ್ರಿಯಗಳು ಕೆಲಸ ಮಾಡದೇ ಇದ್ರೂ ಜ್ಞಾನ ಮಾಡಿಕೊಳ್ಳುವ ಸಾಮರ್ಥ್ಯ ಅದು. ಅದರಿಂದ ಏನಾಯಿತು ಅಂದ್ರೆ ಮೋಕ್ಷಕ್ಕೆ ಹೋದಾಗಲೂ ಕೂಡ ಈ ಹೊರಗಿನ ಇಂದ್ರಿಯಗಳನ್ನು ಇಲ್ಲೇ ಬಿಟ್ಟು ಹೋದ್ರೂ ಟೆನ್ಷನ್ ಫ್ರೀ ಆಗಿ ಹೋಗ್ತೀವಿ. ಒಂದೊಮ್ಮೆ ಮೋಕ್ಷಕ್ಕೆ ಹೋಗೋ ಕಾಲಕ್ಕೆ ಇಲ್ಲಿದ್ದು ಎಲ್ಲ ಇಂದ್ರಿಯ ಬಿಟ್ಟು ಹೋಗ್ರಿ ಅಂತ ಹೇಳಿಬಿಟ್ರು ಅಂದ್ರೆ, ಅಲ್ರಿ ಆಚಾರ ಕಣ್ಣು ಕಿವಿ ಬಾಯಿ ಮೂಗೆಲ್ಲ ಬಿಟ್ಟು ಹೋಗ್ಬಿಟ್ವಿ ಅಂದ್ರೆ ಮುಂದೆ ಅಲ್ಲಿ ಹೋದ್ಮೇಲೆ ನಮಗೆ ಸುಖ ಅನುಭವಿಸೋದು ಹೆಂಗೆ ಮತ್ತೆ ನಾವು ಅಂದ್ರೆ ಟೆನ್ಷನ್ ಮಾಡ್ಕೋಬೇಡ, ಹಿಂಗೊಂದು ಬೇರೆ ಇಂದ್ರಿಯ ಕೊಟ್ಟದ ಸ್ವರೂಪೇಂದ್ರಿಯ ಅದ ಅಲ್ಲಿ. ಅದನ್ನು ತಿಳಿಸ್ಲಿಕ್ಕೇನೆ ಇಷ್ಟೆಲ್ಲ ಗದ್ದಲ ಹಾಕಿದ್ದೀಗ. ಗೊತ್ತಾಯ್ತಾ ಏನಂತ ಹೇಳಿದ್ದು? ಈ ಲಿಂಗ ಶರೀರ, ಷೋಡಶ ಕಲೋಪೇತವಾದ ಲಿಂಗ ಶರೀರವನ್ನೂ ಇಲ್ಲೇ ಬಿಡ್ತೀವಿ, ಮನಸ್ಸನ್ನೂ ಇಲ್ಲೇ ಬಿಡ್ತೀವಿ, ಇಂದ್ರಿಯಗಳನ್ನೂ ಇಲ್ಲೇ ಬಿಡ್ತೀವಿ, ಮತ್ತು ಇದ್ದು ಬಿದ್ದುದನ್ನು ಅಷ್ಟು ಇಲ್ಲೇ ಬಿಟ್ಟು ಅಲ್ಲಿ ಹೋದ್ಮೇಲೆ ಏನು ವ್ಯವಸ್ಥೆ ಮತ್ತು ನಮ್ಮದು ಅಂದರೆ ಒಳಗೊಂದದ, ನಿನ್ನ ಸ್ವಂತದ್ದೊಂದದ, ಇವು ಬಾಡಿಗೆ ಬಿಟ್ಟು ಹೋಗ್ಬಿಡು. ಅದಕ್ಕೆ ಮೋಕ್ಷದಲ್ಲಿ ಆನಂದ ಅನುಭವ ಅಂತ ಅನ್ನೋದು ಸ್ವರೂಪೇಂದ್ರಿಯದಿಂದ ಆಗ್ತದೆ. ಮೋಕ್ಷದಲ್ಲಿ ಆನಂದ ಅನುಭವ ಸ್ವರೂಪೇಂದ್ರಿಯದಿಂದ ಆಗ್ತದೆ. ಆದ್ದರಿಂದಾಗಿ ಈ ಮಧ್ಯದಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಆಗಲಿಲ್ಲ, ಡಿಸ್ಕನೆಕ್ಟ್ ಆಯ್ತು ಅನ್ನುವ ಸಮಸ್ಯೆ ಇಲ್ಲ. ಹಂಗೆ ಆಗದೇ ಇದ್ದದಕ್ಕೆ ಸದಾ ಜ್ಞಾನಾನಂದಗಳಿರ್ತಾವೆ ಮೋಕ್ಷದಲ್ಲಿ ಅನ್ನೋದು ಕೂತ್ರದ. ಇದೆಲ್ಲ ಇದು ಬಹಳ ಆಳದ ವಿಷಯ. ಇದು ಸುಮ್ಮನೆ ಏನೋ ಮೇಲ್ನೋಟಕ್ಕೆ ತಿಳ್ಕೊಳಕ್ಕೆ ಹೊಂಟದ್ದಲ್ಲ. ಯಾಕೆ ದೇವರಿಲ್ಲಿ ಸುಷುಪ್ತಿ ಕಾಲದಲ್ಲಿ ನಮಗಷ್ಟು ಜ್ಞಾನವನ್ನು ಕೊಡೋ ವ್ಯವಸ್ಥೆ ಮಾಡ್ಯಾನ ಅಂತಂದ್ರೆ, ಇಲ್ಲಿ ಎಲ್ಲ ಇಂದ್ರಿಯಗಳು ಹೋದಾಗಲೂ ನಿನಗೆ ಜ್ಞಾನ ಆಗ್ತದೆ ಅಂದ್ರೆ ಮೋಕ್ಷಕ್ಕೆ ಹೋದಾಗಲೂ ನಿನಗಾಗ್ತದೆ ಜ್ಞಾನ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ ಅಂತ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲಿ ಡಿಸ್ಕನೆಕ್ಟ್ ಆದ ಕೂಡಲೇ ಜ್ಞಾನ ಹೋತು ಅಂತ ಗಾಬರಿ ಆಗ್ತದೆ, ಬರಲಿಲ್ಲ ಅಂತ, ಅಲ್ಲಿ ಆಗೋ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬಿಟ್ಟ ದೇವರು, ಮುಗಿದು ಹೋತು. ಸರಿನಾ? ಅದಕ್ಕೆ ಮನೀತಂ ಮನಃ ಅಂತ ಈಗ ಭಾಷ್ಯ ನೋಡ್ಕೊಳ್ರಿ. ಒಂದು ಭಾಷ್ಯ ಹೇಳಿ ಮುಗಿಸ್ತೀನಿ. ಸ್ವಹೃದಿಸ್ಥೇನ ಭಗವದ್ರೂಪೇಣ ವಿಶೇಷ ಸಂಬಂಧ ದರ್ಶನಾರ್ಥಮೇವ, ತನ್ನ ಹೃದಯದಲ್ಲಿದ್ದ ಭಗವದ್ರೂಪದ ಜೊತೆಗೆ ವಿಶೇಷ ಸಂಬಂಧವನ್ನು ತಿಳಿಸುವುದಕ್ಕೇನೆ ಯತ್ರ ಏಷತ್ ಸುಪ್ತೋಭೂತ್ ಇತ್ಯಾದಿ ಪ್ರಶ್ನ ಪ್ರತಿವಚನಂ ಸಮಸ್ತಂ. ಇದನ್ನು ತಿಳಿಸುವುದಕ್ಕೇನೆ ಯಾವಾಗ ಈ ಜೀವ ಮಲಗಿದ ಇತ್ಯಾದಿ ಪ್ರಶ್ನ ಪ್ರತಿವಚನಗಳು ನಡೆದಿದೆ. ಹೇಳ್ಬಿಟ್ಟಿನಿ ಈಗ ನಾ ಘಟ್ಟ. ಈ ಪ್ರಶ್ನೋತ್ತರಗಳು ಯಾಕೆ ಬಂದಾವ? ಅಜಾತಶತ್ರು ಯಾಕೆ ಕೇಳಿದ, ನಿಂಗೆ ಗೊತ್ತದೇನೋ ದೇವ್ರ ಮಲ್ಕೊಂಡಾಗ ಎಲ್ಲಿದ್ದಾನ ಅಂತಂದು, ಇಲ್ರಿ ನಂಗೆ ಗೊತ್ತಿಲ್ರಿ ಅಂತೀವಿ, ಹಿಂಗ್ಯಾಕೆ ಮಾಡ್ದಾನ ಅಂದರೆ ನಮ್ಮ ಹೃದಯದಲ್ಲಿದ್ದ ಭಗವಂತನಿಗೂ ನಮಗೂ ಸಂಬಂಧ ವಿಶೇಷ ಇದೆ ಅಂತ ತಿಳಿಸ್ಲಿಕ್ಕೆ ಈ ಮುಂದೆ ಹೊರಟಿರುವಂಥ ಎಲ್ಲ ಘಟ್ಟ. ಇಷ್ಟು ತಿಳ್ಕೊಳ್ರಿ. ಯತ್ರ ಯಸ್ಮಿನ್ ಪರಮೇಶ್ವರಿ ವಿಜ್ಞಾನಮಯೇ ಏಷಃ ಜೀವ ಸುಪ್ತೋಭೂತ್. ಯತ್ರ ಏಷಃ ಸುಪ್ತೋಭೂತದಲ್ಲ, ಯತ್ರ ಅಂದ್ರೆ ಯಾವ ಭಗವಂತನಲ್ಲಿ, ಅಂದ್ರೆ ಪರಮೇಶ್ವರೇ ವಿಜ್ಞಾನಮಯೇ. ಅಲ್ಲಿ ನೋಡ್ರಿ ಹೆಂಗದ, ಯತ್ರ ಯಸ್ಮಿನ್ ಪರಮೇಶ್ವರೇ ಅಂತದ, ಇಲ್ಲೋ ವಾಕ್ಯ ಸಿಕ್ಕದಿಲ್ಲ ಎಲ್ಲರಿಗೂ? ಓಕೆ, ಅದರ ಅರ್ಥ ಏನು ಅಂದರೆ ಯತ್ರ ಎಂಬುದು ಮೂಲ ಉಪನಿಷತ್ತಿನ ಪದ. ಸರಿನಾ? ಅದಕ್ಕೆ ಮೊದಲನೇ ಅರ್ಥ ಏನು ಅಂದರೆ ಯಸ್ಮಿನ್ ಅಂತ ಅರ್ಥ. ಅದಕ್ಕೆ ತಾತ್ಪರ್ಯ ಏನು ಅಂದರೆ ಪರಮಾತ್ಮನಲ್ಲಿ ಅಂತ ತಾತ್ಪರ್ಯ. ಹಿಂಗೆ 3 ವಾಕ್ಯ ಬರೆದಾರ. ಏನು 3 ಶಬ್ದ ತೊಗೊಂಡು ಏನು ಮಾಡಬೇಕು? ಯತ್ರ ಯಸ್ಮಿನ್ ಪರಮೇಶ್ವರಿ, ಹಿಂಗಂದ್ರೆ ಏನು ತಿಳ್ಕೊಬೇಕು ಅದಕ್ಕೆ? ಹಿಂಗೆ ಬಂದ ಹೊತ್ತಿನೊಳಗೆ ಯತ್ರ ಎಂಬುದು ಮೂಲ ಪದ, ಯಸ್ಮಿನ್ ಎಂಬುದು ಶಬ್ದಾರ್ಥ, ಪರಮೇಶ್ವರಿ ಎಂಬುದು ತಾತ್ಪರ್ಯಾರ್ಥ. ಯೇಷ ಜೀವ ಯತ್ರ ಇತ್ಯಧಿಕರಣಭೂತಃ ಏವ ಯಯೇಷ ಇತಿ ವಿಜ್ಞಾನಮಿತಿ ಪರಾಮರ್ಶತೆ. ಯತ್ರ ಅಂತ ಶಬ್ದದಿಂದ ಕರೆಯಲ್ಪಟ್ಟ ಪರಮಾತ್ಮನೇ ಯೇಷ ವಿಜ್ಞಾನಮಯ ಅಂತನ್ನೋ ಮುಂದಿನ ವಿಜ್ಞಾನಮಯ ಶಬ್ದದಿಂದ ಕರೆಸಿಕೊಳ್ಳುತ್ತಾನೆ. ಅಂದರೆ ಹಿಂಗಾಗಬಾರ್ದು. ಇವನು ಪರಮಾತ್ಮನಲ್ಲಿ ಮಲಗಿದ್ದಾನೆ, ಆ ಮಲಗಿದ ವ್ಯಕ್ತಿ ವಿಜ್ಞಾನಮಯ ಅಂತ ಕರಿಬಾರ್ದು. ಈಗ ಸ್ವಲ್ಪ ವ್ಯತ್ಯಾಸ ಆಗಿಬಿಡ್ತದೆ. ಮಲ್ಕೊಂಡವ್ ಹೆಂಗೆ ವಿಜ್ಞಾನಮಯ, ಮಲ್ಕೊಂಡವ್ ಜ್ಞಾನ ಹೆಂಗೆ ಬರಬೇಕು? ಅಲ್ಲ. ಅದಕ್ಕೆ ವಿಜ್ಞಾನಮಯ ಅಂಬೋದು ಪರಮಾತ್ಮ. ಅವಾಗ ಪರಮಾತ್ಮ ಹಿಂದೆ ಪ್ರಸಕ್ತ ಆಗಿಲ್ಲಲ್ರಿ, ನೆನಪಿಸಿಕೊಳ್ಬೇಕು ಹೆಂಗಂದ್ರೆ ಈ ಜೀವನು ಯಾರಲ್ಲಿ ಮಲಗಿದ್ದಾನಲ್ಲ ಅವನೇ ವಿಜ್ಞಾನಮಯ. ಹಿಂಗೆ ಹೇಳ್ಬೇಕು. ಮಲಗಿದ ಜೀವ ವಿಜ್ಞಾನಮಯ ಅನ್ನಬಾರದು. ಈ ಜೀವನು ಯಾರಲ್ಲಿ ಮಲಗಿದ್ದಾನೋ ಆ ವ್ಯಕ್ತಿ ವಿಜ್ಞಾನಮಯನಾದ ಪರಮಾತ್ಮನಿದ್ದಾನೆ ಅಂತ ಪರಾಮರ್ಶೆ ಮಾಡ್ತಾರೆ. ಹೌದು, ಮತ್ತು ಅವ ಪರಾಮರ್ಶಿಸಲ್ಪಟ್ಟ ವಿಜ್ಞಾನಮಯ ಯಾರು? ಪರಮಾತ್ಮ. ಹೌದು, ಇವ ಬೇರೆ ಬೇರೆ. ಹೆಂಗೆ ಗೊತ್ತಾತು? ಪ್ರಕರಣ ನೋಡ್ರಿ. ಅನ್ಯೋಂತರ ಆತ್ಮ ವಿಜ್ಞಾನಮಯ ವಿಜ್ಞಾನಂ ಬ್ರಹ್ಮಚೇದ್ವೇದ ಇತ್ಯಾದಿ ಶ್ರುತೇ. ತೈತ್ರಿಯ ಉಪನಿಷತ್ನಲ್ಲಿ ಹೇಳುವಾಗ ಅನ್ಯೋ ಅಂತರ ಆತ್ಮ ವಿಜ್ಞಾನಮಯ, ಹಿಂದೆ ಹೇಳಿದ
ಅನ್ನಮಯ ಪ್ರಾಣಮಯ ಮನೋಮಯ ಭಗವದ್ರೂಪಗಳಿಗಿಂತಲೂ ಭಿನ್ನನಾಗಿ ಅವರ ಒಳಗಿರುವಂಥವನು ವಿಜ್ಞಾನಮಯ ವಾಸುದೇವ ಅಂತ ಕರೆದಿದ್ದಾರೆ ತೈತಿರೀಯ ಉಪನಿಷತ್ನಲ್ಲಿ. ಅನ್ನಮಯ ಪ್ರಾಣಮಯ ಮನೋಮಯ ಅಂದಾಗ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅಂತ ಹೇಳಿಬಿಟ್ಟು ವಿಜ್ಞಾನಮಯನನ್ನ ವಾಸುದೇವ, ಆನಂದಮಯನನ್ನು ನಾರಾಯಣ ಅಂತ ಕರೆದಿದ್ದಾರೆ. ಆ ಪ್ರಕರಣ ಓದ್ಕೊಂಡು ಬಂದಿದ್ದೀವಿ. ಅದಕ್ಕೆ ಅನ್ಯೋ ಅಂತರ ಆತ್ಮ ವಿಜ್ಞಾನಮಯ. ಆ ಹಿಂದೆ ಹೇಳಲಾದ ಅನ್ನಮಯ ಅನಿರುದ್ಧ, ಪ್ರಾಣಮಯ ಪ್ರದ್ಯುಮ್ನ, ಮನೋಮಯ ಸಂಕರ್ಷಣನಿಂದ ಭಿನ್ನನಾದ ಅಂತರಹ ಅವರ ಒಳಗಿರುವ ಆತ್ಮ ಸ್ವಾಮಿಯಾದವನು ಭಗವಂತ ಯಾರವನು? ವಿಜ್ಞಾನಮಯ. ಯಾರನ್ನು ಹೇಳಿಕತ್ತಾರ? ವಾಸುದೇವನ ಹೇಳಿಕತ್ತಾರ. ಅಂದಮೇಲೆ ಇಲ್ಲಿ ವಿಜ್ಞಾನಮಯ ಅನ್ನೋ ಶಬ್ದದಿಂದಲೂ ಆ ಭಗವಂತನನ್ನೇ ತೆಗೆದುಕೊಳ್ಳಬೇಕು. ವಿಜ್ಞಾನಂ ಬ್ರಹ್ಮಚೇದ್ವೇದ ಅಲ್ರಿ, ಅಲ್ಲಿ ವಿಜ್ಞಾನಮಯ ಅಂತಿದ್ದದ್ದನ್ನು ಕೋಶ ಅಂತ ಯಾಕೆ ಅನ್ಕೋಬಾರ್ದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಅಂತ ಕೋಶ ಅಂತ ಯಾಕೆ ಅನ್ಬಾರ್ದು? ಅಂದ್ರೆ ವಿಜ್ಞಾನಂ ಬ್ರಹ್ಮಚೇದ್ವೇದ, ಸ್ಪಷ್ಟವಾಗಿ ವಿಜ್ಞಾನ ಅಂದ್ರೆ ಬ್ರಹ್ಮ ಪರಮಾತ್ಮ ಅಂತ ಹೇಳಿಕತ್ತದು. ಇತ್ಯಾದಿ ಶ್ರುತೆ. ಸರಿ, ಅಂದರೆ ವಿಜ್ಞಾನಮಯ ಶಬ್ದದಿಂದ ಭಗವಂತನ ತೆಗೆದುಕೊಳ್ಬೇಕು ಅಂತ ಸಿದ್ಧ ಆಯ್ತೀಗ. ತಾನಿ ಯದಾ ಪರಮಾತ್ಮ ಗೃಹಾತಿ, ಆ ಇಂದ್ರಿಯಗಳನ್ನು ಪರಮಾತ್ಮ ಯಾವಾಗ ಗ್ರಹಣ ಮಾಡ್ತಾನಂದ್ರೆ ಅರ್ಥ ಏನದಕ್ಕೆ? ನಿಗ್ರಹ ಮಾಡ್ತಾನೋ, ಅದಕ್ಕೆ ಕಾಂಟ್ಯಾಕ್ಟ್ ತಪ್ಪಿಸ್ತಾನೋ, ತದಾ ಏತತ್ ಪುರುಷ ಜೀವ ಸ್ವಪಿತಿ ನಾಮ, ಆವಾಗ ಈ ಜೀವ ಮಲಗಿದ ಅಂತ ಕರೆಸಿಕೊಳ್ಳುತ್ತಾನ. ಸರಿ ಹೋತಾ? ಸರಿ. ಇನ್ನು ಈಗ ಸ್ವಪ್ನಾವಸ್ಥಾ ಪ್ರೇರಕ, ಈಗ ಸುಷುಪ್ತಾವಸ್ಥಾ ಪ್ರೇರಕತ್ವ ಮುಗಿತು. ಇನ್ನು ಮುಂದೇನು ಹೇಳಬೇಕಾಗ್ಯದ? ಸ್ವಪ್ನಾವಸ್ಥಾ ಪ್ರೇರಕನಾಗಿದ್ದಾನೆ ಭಗವಂತ ಅಂತ ಹೇಳಬೇಕಾಗ್ಯದ. ಸ ಯತ್ರ ಏತತ್ ಸ್ವಪ್ನಯಾಚರತಿ ತೇ ಹ್ಯಾಸ್ಯ ಲೋಕಾಃ ತದುತೇವ ಮಹಾರಾಜೋ ಭವತಿ ಉತೇವ ಮಹಾಬ್ರಾಹ್ಮಣ ಇತ್ಯಾದಿ ಹೇಳವರಿದ್ದಾರೆ. ಈಗ ಇಲ್ಲಿವರೆಗೆ ಏನಾಯ್ತು ಅಂತಂದ್ರೆ, ಇವತ್ತು ಪಾಠ ಓದ್ಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ನಾವೇನೇನು ತಿಳ್ಕೊಂಡಿದ್ದೇವೆ ಅಂತಂದ್ರೆ, ದೇವತೆಗಳಲ್ಲಿ ಸೂರ್ಯ ಚಂದ್ರ ಅಗ್ನಿ ವಾಯು ದಿಕ್ಕು ಶಬ್ದ ಕನ್ನಡಿ ಪಶ್ಚಾತ್ ಶಬ್ದಗಳಲ್ಲಿ 12 ಸ್ಥಳಗಳಲ್ಲಿ ಭಗವಂತನಿದ್ದರೂ ಉಪಾಸನೆ ಮಾಡಿದರೂ ಪುಣ್ಯ ಬಂದರೂ ಆ ಎಲ್ಲ ಉಪಾಸನೆಗಳಿಂದ ನಮಗೆ ಮೋಕ್ಷವಾಗುವುದಿಲ್ಲ. ಯಾರಿಗೆ ಬಹಿರುಪಾಸನೆಯ ಮೋಕ್ಷ ಹೇಳ್ಯಾರ, ಪ್ರತಿಮೋಪಾಸನ ಮೋಕ್ಷ ಹೇಳ್ಯಾರ, ಎಲ್ಲರೂ ಕೂಡ ಹೃದಯ ಕಿಂಚಿದ ಉಪಾಸ್ಯವ, ಹೃದಯದಲ್ಲಿದ್ದ ಭಗವಂತನ ಉಪಾಸನ ಮಾಡಿದರೇನೇ ಮೋಕ್ಷ ಆಗ್ತದೆ, ಇಲ್ಲದೇ ಇದ್ರೆ ಮೋಕ್ಷ ಆಗೋದಿಲ್ಲ ಅಂತನ್ನುವುದನ್ನು ಖಂಡಿತ ಹೇಳಿಬಿಟ್ರು. ಮತ್ತು ಹಂಗಾರೆ ಹೊರಗಿನ ಉಪಾಸನೆಗಳನ್ನು ಯಾಕೆ ಹೇಳ್ಯಾರ ಹಂಗಂದ್ರೆ, ಬಿಂಬೋಪಾಸನೆಗೆ ಅನುಕೂಲವಾಗಲಿ, ಶೀಘ್ರವಾಗಲಿ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಕಾರಣವಿಲ್ಲ. ಓಕೆ, ಡನ್. ಹಾಗಾದರೆ ಈಗ ಅದು ಅಲ್ಲ ಅಂದರೆ ಇದು ಯಾಕೆ ಅಂತ ತಿಳಿಸ್ಬೇಕಲ್ಲ ಅಂದ್ರೆ, ಬಿಂಬೋಪಾಸನೆಗೆ ಕಾರಣವೇನು ಅಂದ್ರೆ ಅವನಿಗೂ ನಮಗೂ ಹೆಚ್ಚಿನ ಸಂಪರ್ಕ ಅದ, ಸ್ನೇಹ ಅದ. ಯಾಕೆ? ದೇಹದಲ್ಲಿದ್ದು ದೇಹಕ್ಕೆ ಉಂಟಾಗುವಂತಹ ಅವಸ್ಥಾತ್ರಯಗಳು, ಕೇವಲ ಅವಸ್ಥಾತ್ರಯ ಅಂತ ಹೇಳಿದ್ದೀವಿ, ಇನ್ನೂ ಅನೇಕ ಅವಸ್ಥೆಗಳಾಗ್ತಾವೆ. ಆ ಎಲ್ಲ ಅವಸ್ಥೆಗಳಿಗೂ ಪ್ರೇರಕ, ನಿಯಾಮಕ, ನಿಯಂತ್ರಕ ಅನ್ನುವ ಅರ್ಥವನ್ನು ತಿಳ್ಕೊಳ್ರಿ. ಹೆಂಗೆ ತಿಳ್ಕೊಬೇಕು ಅಂದ್ರೆ, ಸುಷುಪ್ತ್ಯವಸ್ಥೆ ಅಂತಂದ್ರೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಒಂದು ಮನಸ್ಸಿನಲ್ಲಿ, ಬಾಹ್ಯಕರಣಗಳು ಅಂತಃಕರಣಗಳಲ್ಲಿ ಪಂಚಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸು ಎಂಬುವಂತಹದ್ದು ಉಪರತಗೊಂಡಾಗ, ಅಂದ್ರೆ ಅವುಗಳಿಂದ ಜ್ಞಾನ ಉಂಟಾಗದೆ ಇದ್ದಾಗ ಅಂದ್ರೆ ಆ ಅವಸ್ಥೆಯನ್ನು ತಲುಪಿಸಿದವರು ಯಾರವುಗಳಿಗೆ ಅಂದ್ರೆ ಪರಮಾತ್ಮ. ಭಗವಂತನು ಯಾವಾಗ ತನ್ನ ಇಚ್ಛೆಯಿಂದ ಈ ಪಂಚಜ್ಞಾನೇಂದ್ರಿಯಗಳಿಗೂ ಮನಸ್ಸಿಗೂ ಇನ್ನು ಜ್ಞಾನ ಗ್ರಹಣ ಮಾಡಿಕೊಳ್ಳುವುದು ಬೇಡ ಅಂತ ಅಂದುಕೊಂಡನೋ, ಆಗ ಇವುಗಳು ಜ್ಞಾನ ಮಾಡಿಕೊಳ್ಳುವುದನ್ನು ನಿಲ್ಲಿಸ್ತಾವ. ಆವಾಗಲೇನೆ ಇವನು ಸುಪ್ತನಾಗುತ್ತಾನೆ. ಆವಾಗ ಈ ಪರಮಾತ್ಮ ಎಲ್ಲಿದ್ದ? ಜೀವನ ಹೃದಯದಲ್ಲಿದ್ದ. ಈ ಜೀವನ ಹೃದಯ, ಈ ಶರೀರದ ಹೃದಯ ಇದೆಯಲ್ಲ, ಅಲ್ಲಿದ್ದಾನೆ. ಈ ಹೃದಯದಲ್ಲಿ ಭಗವಂತನಿದ್ದಾಗ ಜೀವ ಪರಮಾತ್ಮನಲ್ಲಿ ಪ್ರವೇಶ ಮಾಡಿ ಗಾಢವಾದ ನಿದ್ರೆಯನ್ನು ಹೊಂದುತ್ತಾನೆ. ಎಚ್ಚರ ಕಾಲದಲ್ಲಿ ಅವನನ್ನು ಹೊರಗೆ ತರಿಸ್ತಾನೆ. ಇಷ್ಟು ವಿಷಯ. ಇವರು ಮಲಗಿದಾಗಲೂ ಕೂಡ ಬಾಹ್ಯೇಂದ್ರಿಯಗಳು ಉಪರತವಾಗಿದ್ದರೂ ಸ್ವರೂಪೇಂದ್ರಿಯವೆನಿಸಿರುವಂತಹ ಸಾಕ್ಷಿ ಸದಾ ಜಾಗೃತವಾಗಿರ್ತಾ ಇದರಿಂದ ಒಳಗಡೆಗೆ ಉಂಟಾಗುವ ಸುಖ ದುಃಖ ಭಯಗಳು, ಆಮೇಲೆ ಕಾಲ, ಅಜ್ಞಾನ, ನಾನು, ಅಹಂ ಜ್ಞಾನ ಇವುಗಳನ್ನೆಲ್ಲವನ್ನ ಮಾಡಿಕೊಡುತ್ತದೆ. ಹಾಗಾದರೆ ಸ್ವರೂಪೇಂದ್ರಿಯವೆಂಬುವಂತಹ ಒಂದು ಇಂದ್ರಿಯವು ಹೊರಗಿನ ಇಂದ್ರಿಯಗಳು ಇಲ್ಲದೇ ಇದ್ದಾಗಲೂ ಕೆಲಸ ಮಾಡ್ತದೆ ಅಂತಂದ ಮೇಲೆ ಈ ಇಂದ್ರಿಯಗಳನ್ನು ತ್ಯಾಗ ಮಾಡಿ ವಿರಜಾನದಿ ಸ್ಥಾನದಲ್ಲಿ ಎಲ್ಲವನ್ನೂ ಬಿಟ್ಟು ಹೋದಾಗಲೂ ಕೂಡ ಮೋಕ್ಷಾವಸ್ಥೆಯಲ್ಲೂ ಸ್ವರೂಪೇಂದ್ರಿಯ ಎಂಬುದು ಇದ್ದೇ ಇರ್ತದೆ. ಯಾಕಂದ್ರೆ ಸ್ವರೂಪೇಂದ್ರಿಯ ಈಸ್ ಈಕ್ವಲ್ ಟು ಅಹಂ, ನಾನು, ಬೇರೆ ಏನಿಲ್ಲ. ನಾನೇ ಸ್ವರೂಪೇಂದ್ರಿಯವೇ ನಾನು.
ಹಾಗಾಗಿ ಅವನು ಇದ್ದೇ ಇರ್ತಾನಾದ್ದರಿಂದ ಮೋಕ್ಷದಲ್ಲೂ ಉಂಟಾಗುವ ಸುಖ ಜ್ಞಾನಗಳನ್ನು ಮಾಡಿಕೊಳ್ಳುತ್ತಾನೆ. ಇದೇ ಅರ್ಥದಿಂದಲೇ ಜೀವ ಸಚ್ಚಿದಾನಂದ ಸ್ವರೂಪ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ ಮೇಲೆ ಸ್ವಪ್ನಾವಸ್ಥೆಯನ್ನು ತಿಳಿಸಬೇಕಾಗಿದೆ. ಮತ್ತೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.